ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 8ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 8 ಗಂಟೆಯವರೆಗೆ ಇರಲಿದೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ಬೆಳಗ್ಗೆ 8 ಗಂಟೆ 23 ನಿಮಿಷದವರೆಗೆ ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ಗರಜ. ಇದು ಈ ದಿನ ಬೆಳಗ್ಗೆ 11 ಗಂಟೆ 44 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 4 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 34 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 34 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3 ಗಂಟೆ 34 ನಿಮಿಷದಿಂದ ಸಂಜೆ 5 ಗಂಟೆ 4 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 59 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 46 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 55 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 42 ನಿಮಿಷದವರೆಗೆ ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 55 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 10 ಗಂಟೆ 43 ನಿಮಿಷದಿಂದ ರಾತ್ರಿ 12 ಗಂಟೆ 8 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6 ಗಂಟೆ 32 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 27 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗೆ ಸೌಂದರ್ಯಕ್ಕೆ ಕಾರಕ, ಆಡಂಬರಕ್ಕೆ ಕಾರಕ. ಇನ್ನು ವಿಶೇಷವಾಗಿ ಸಂಗೀತ, ನೃತ್ಯ, ವಿವಾಹ ಇತ್ಯಾದಿಗಳಿಗೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಈ ದಿನ ಪ್ರಣಯಕ್ಕೆ ಅಂದರೆ ಪ್ರೇಮಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ. ಹಾಗೆ ಮನರಂಜನೆಗೂ ಕೂಡ ಶುಕ್ರ ಕಾರಕನಾಗಿರೋದ್ರಿಂದ ಈ ದಿನ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ ವಿಚಾರಗಳು ತುಂಬ ಇರುತ್ತೆ. ಹಾಗಾಗಿನೇ ಈ ಶುಕ್ರನಿಂದ ಶಾಂತಿ, ಪ್ರೀತಿ, ಪ್ರೇಮ ಇತ್ಯಾದಿಗಳನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ಇದು.
ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10 ಗಂಟೆ 32 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 32 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 28 ನಿಮಿಷದಿಂದ ಸಂಜೆ 6 ಗಂಟೆ 28 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 31 ನಿಮಿಷದಿಂದ ರಾತ್ರಿ 1 ಗಂಟೆ 31 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಶನಿಹೋರ ತುಂಬ ಚೆನ್ನಾಗಿದೆ. ಅದರಲ್ಲೂ ಹೈಲಿ ಫೇವರಬಲ್ ಆಗಿರುವಂಥದ್ದು ಈ ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಈ ಕೋರ್ಟು ಕಚೇರಿ ವ್ಯವಹಾರಗಳೇನಾದರೂ ಇದ್ದರೆ ಈ ದಿನ ಇರುವಂಥ ಶನಿಹೋರದಲ್ಲಿ ನೀವು ಪ್ರಯತ್ನ ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ಶನಿಹೋರ ಬಹಳ ಚೆನ್ನಾಗಿದೆ. ವ್ಯಾಪಾರಗಳು ಅತ್ಯುತ್ತಮವಾಗಿ ನಡೆಯುತ್ತೆ, ಪ್ರಗತಿದಾಯಕವಾಗಿರುತ್ತೆ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 33 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 32 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 29 ನಿಮಿಷದಿಂದ ಸಂಜೆ 5 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 30 ನಿಮಿಷದಿಂದ ರಾತ್ರಿ 12 ಗಂಟೆ 31 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು ಅಂದರೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಾಗಲಿ ಅಥವಾ ಖರೀದಿ ಮಾಡುವಂಥವ್ರಿಗಾಗಲಿ ಬಹಳ ಉತ್ತಮವಾದಂಥ ಒಂದು ಸೂಕ್ತವಾದಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಚಂದ್ರಹೋರದ ಸಮಯ. ಇಲ್ಲಿ ತುಂಬ ಅನುಕೂಲತೆಗಳು ಉಂಟಾಗುತ್ತೆ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 33 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 33 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 29 ನಿಮಿಷದಿಂದ 4 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 30 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿಹೋರ ಮಾತ್ರ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಕೆಲವೊಂದು ವಿಚಾರಗಳು ಅನಾನುಕೂಲತೆಯನ್ನು ತರುತ್ತೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಈ ದಿನ ರವಿಹೋರಾದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬೇಡಿ, ತಟಸ್ಥವಾಗಿ ಇದ್ದುಬಿಡಿ. ಹಾಗಾಗಿನೇ ಈ ದಿನ ಇರುವಂಥ ರವಿಹೋರ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿರುವಂಥ ಫಲಿತಾಂಶಗಳನ್ನು ತರಲ್ಲ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಾಗಲಿ, ಸರ್ಕಾರದಿಂದ ಆಗಬೇಕಾಗಿರೋಂಥ ಬಿಲ್ಲು ಇತ್ಯಾದಿಗಳಾಗಲಿ, ಇನ್ನು ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಾಗೆ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರಗಳು ಏನೇ ಇದ್ದರೂ ಕೂಡ ಆದಷ್ಟು ರವಿಹೋರಾದಲ್ಲಿ ಪ್ರಯತ್ನ ಮಾಡಬೇಡಿ. ಏಕೆಂದರೆ ಅಷ್ಟೊಂದು ಒಳ್ಳೆಯ ಫಲವನ್ನು ಅದು ತರಲ್ಲ. ಹಾಗಾಗಿ ಈ ದಿನ ರವಿಹೋರ ಇರುವಂಥ ಸಮಯ ಪ್ರಾತಃ ಕಾಲ 5 ಗಂಟೆ 33 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 34 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 28 ನಿಮಿಷದಿಂದ ರಾತ್ರಿ 8 ಗಂಟೆ 29 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇರಲಿ, ನಿಮ್ಮ ಪ್ರಯಾಣ ಯಾವುದೇ ರೀತಿಯದ್ದಿರಲಿ, ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಶುಭ ಸಮಯ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳನ್ನು ತಿಳ್ಕೊಳ್ಬೇಕು. ಇದೇ ಪಂಚಾಂಗ. ಇದನ್ನು ನೀವು ಪ್ರತಿನಿತ್ಯ ಮನನ ಮಾಡಿಕೊಳ್ಬೇಕು. ಇದು ಪುಣ್ಯದ ಕೆಲಸ. ಹಾಗಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಪ್ರತಿಫಲ ಸಿಕ್ಕಿದಾಗ ನಿಮ್ಮ ಉತ್ಸಾಹ ಹೆಚ್ಚಾಗುತ್ತೆ. ಅಂಥ ಒಂದು ಪ್ರಯತ್ನದಲ್ಲಿ ಮುಂದುವರಿತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಇದು ಕೃಷ್ಣ ಪಕ್ಷದ ತ್ರಯೋದಶಿ ಇರುವಂಥ ದಿನ. ಹಾಗಾಗಿ ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಈ ದಿನ ಸಂಜೆ ಸೂರ್ಯಾಸ್ತದ ಸಮಯಕ್ಕೆ 1 ಗಂಟೆ ಮೊದಲು, ಸೂರ್ಯಾಸ್ತದ 1 ಗಂಟೆಯ ನಂತರದಲ್ಲಿ ಶಿವನ ದರ್ಶನವನ್ನು ಮಾಡಬೇಕು. ಪ್ರದೋಷ ಪೂಜೆಯನ್ನು ಮಾಡಬೇಕು. ತುಂಬ ಅನುಕೂಲ, ವಿಶೇಷತೆಗಳು ಕೂಡಿರುವಂಥ ಸಮಯ ಇದು, ಈ ಪ್ರದೋಷದ ಸಮಯ. ಹಾಗೆ ಈ ದಿನ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಆಗಿರುವಂಥದ್ದು. ಹಾಗೆ ರಾತ್ರಿ ಚತುರ್ದಶಿಯ ತಿಥಿ ಕೂಡ ಆರಂಭ ಆಗೋದ್ರಿಂದ ಈ ದಿನವನ್ನ ಇದು ಬಹಳ ವಿಶೇಷವಾಗಿ ನಡೆಯುವಂಥ ಒಂದು ಶಿವನ ಕುರಿತಾದಂತಹ ಒಂದು ಹಬ್ಬ. ಇದರ ವಿವರಣೆಗಳನ್ನು ಕೂಡ ಕೇಳೋಣ. ಹಾಗೆ ಬಂಧುಗಳೇ, ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥ ದಿನ. ಏಕೆಂದರೆ ಈ ದಿನ ಶ್ರವಣ ನಕ್ಷತ್ರ ಇದೆ, ಶುಕ್ರವಾರದ ದಿನ ಆಗಿರುವಂಥದ್ದು.
ಹಾಗಾಗಿನೇ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ನಡೀಬೇಕು ಅಂತ ಹೇಳಿದ್ರೆ ಈ ಸರ್ವಾರ್ಥ ಸಿದ್ಧಿ ಯೋಗದ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಇದು ಅಂದರೆ ಈ ಸಿದ್ಧಿ ಯೋಗ ಬೆಳಿಗ್ಗೆ 6:34 ಬೆಳಿಗ್ಗೆ 10:41 ಇರುವಂಥ ಸರ್ವಾರ್ಥ ಸಿದ್ಧಿ ಯೋಗ. ಇದರ ಪ್ರಯೋಜನವನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಈ ದಿನ ಮಹಾಶಿವರಾತ್ರಿ ಹಬ್ಬ ಇರುವಂಥ ದಿನ. ಈ ಶಿವರಾತ್ರಿ ಆಚರಣೆ ಬಹಳ ವಿಶೇಷವಾದ ಹಿನ್ನೆಲೆಯನ್ನು ಹೊಂದಿರುವಂಥದ್ದು. ಇಲ್ಲಿ ಶಿವ ಪಾರ್ವತಿ ದೇವಿಯನ್ನು ವಿವಾಹವಾದ ದಿನವಾಗಿ ಶಿವರಾತ್ರಿ ಅಂತ ಹೇಳುವಂಥ ಒಂದು ಪುರಾಣ ಕೂಡ ಇದೆ. ಹಾಗೆ ದೇವತೆಗಳು ಮತ್ತು ಅಸುರರ ನಡುವೆ ಸಮುದ್ರ ಮಂಥನ ಕಾರ್ಯ ನಡೀತು, ತಮಗೆ ಗೊತ್ತಿದೆ. ಆಗ ಒಂದು ಹಾಲಾಹಲವಾದಂಥ ವಿಷ ಆರಂಭದಲ್ಲಿ ಉದ್ಭವ ಆಗುತ್ತೆ. ಆ ಹಾಲಾಹಲವಾದಂಥ ವಿಷ ಇಡೀ ಜಗತ್ತಿಗೆ ಮಾರಕವಾಗಿರುವಂಥದ್ದು. ಅದನ್ನು ಹೇಗೆ ಶಮನ ಮಾಡಬೇಕು ಅಂತ ಹೇಳಿ ಚಿಂತೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ದೇವಾನುದೇವತೆಗಳೆಲ್ಲ ಶಿವನನ್ನು ಕುರಿತು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಆಗ ಶಿವ ತಡ ಮಾಡದೆ ಆ ಹಾಲಾಹಲ ವಿಷವನ್ನು ತಾನು ಕುಡಿಯುವಂಥ ಒಂದು ತೀರ್ಮಾನವನ್ನು ಮಾಡ್ತಾನೆ. ಹಾಗಾಗಿ ಅದನ್ನು ಶಿವ ಕುಡಿದು ಬಿಡ್ತಾನೆ. ವಿಷ ಗಂಟಲೊಳಗಿಂದ ಇನ್ನೇನು ಜಠರಕ್ಕೆ ಇಳಿಬೇಕು, ಆಗ ಪಾರ್ವತಿ ದೇವಿ ಬಂದು ಅದನ್ನು ತಡೀತಾಳೆ. ಹಾಗಾಗಿನೇ ಕಂಠದಲ್ಲಿ ಆ ವಿಷ ನಿಂತು ಹೋಗುತ್ತೆ. ಆದ್ದರಿಂದಲೇ ಶಿವನನ್ನು ನೀಲಕಂಠ ಅಥವಾ ವಿಷಕಂಠ ಅಂತ ಹೇಳಿ ಕರೆಯುವಂಥದ್ದು. ಈಗಲೂ ಕೂಡ ನೀವು ಶಿವನ ಚಿತ್ರವನ್ನು ನೋಡಿದ್ರೆ ಆ ಕಂಠದ ಭಾಗ ಕಡು ನೀಲಿಯ ಬಣ್ಣದಿಂದ ಕೂಡಿರುತ್ತೆ. ಇಲ್ಲಿ ವಿಷ ಇದೆ ಅನ್ನುವಂಥದ್ದನ್ನು ಇದು ಸೂಚಿಸುತ್ತೆ. ಹಾಗಾಗಿ ಆ ರಾತ್ರಿ ಶಿವ ಈ ಹಾಲಾಹಲ ವಿಷಯವನ್ನು ಕುಡಿಯದಂತೆ ತಡೆದಂತಹ ಸಮಯ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಶಿವಪುರಾಣದ ಇನ್ನೊಂದು ಮಹಿಮೆ ಇದೆ. ಇದರ ಜೊತೆಗೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಧರೆಗೆ ಬಂದಂಥ ಗಂಗೆಯನ್ನು ಶಿವ ತನ್ನ ಜಟೆಯಲ್ಲಿ ತುಂಬಿಸಿಕೊಂಡಿದ್ದ ಅನ್ನುವಂಥದ್ದು. ಇದರಿಂದ ವಿಚಲಿತನಾದಂತಹ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥನೆ ಮಾಡ್ದ. ಆಗ ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಹರಿಯಬಿಟ್ಟಿದ್ದು ಇದೇ ದಿನ ಅನ್ನುವಂಥದ್ದನ್ನು ಕೂಡ ಪುರಾಣ ತಿಳಿಸುತ್ತೆ. ಹಾಗಾಗಿ ಈ ಶಿವರಾತ್ರಿ ಅನ್ನುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಸಂಗತಿಗಳಿಂದ ಕೂಡಿರುವಂಥ ದಿನ. ಹಾಗೆ ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಹೊರಟಂತಹ ವಿಷ್ಣು ಮತ್ತು ಬ್ರಹ್ಮರಿಗೆ ಶಿವರಾತ್ರಿಯ ದಿನ ಲಿಂಗರೂಪಿಯಾಗಿ ಶಿವ ದರ್ಶನ ನೀಡಿದ ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ. ಇದರ ಎಲ್ಲ ಹಿನ್ನೆಲೆಯನ್ನು ನೀವು ಕೇಳಿದ್ದೀರಿ. ಒಂದು ಪೌರಾಣಿಕ ಹಿನ್ನೆಲೆ ಯಾವ ರೀತಿಯಲ್ಲಿ ಈ ಶಿವಪುರಾಣದ ಜೊತೆಯಲ್ಲಿ ಹಾಸುಹೊಕ್ಕಾಗಿದೆ ಅನ್ನುವಂಥ ವಿಚಾರವನ್ನು ತಾವು ತಿಳ್ಕೊಂಡಿದ್ದೀರಿ. ಹಾಗಾಗಿನೇ ಈ ಶಿವರಾತ್ರಿ ಆಚರಣೆ ತುಂಬ ಮಹತ್ವಪೂರ್ಣವಾಗಿರುವಂಥದ್ದು. ಹಾಗೆ ಕೈಲಾಸವಾಸಿಯಾದಂತಹ ಶಿವನಿಗೆ ಶಿವರಾತ್ರಿ ಅಂತ ಹೇಳಿದ್ರೆ ಅತ್ಯಂತ ಪ್ರಿಯ, ತುಂಬ ಪ್ರೀತಿಪಾತ್ರವಾದಂಥ ಒಂದು ದಿನ ಇದು. ಹಾಗಾಗಿ ಯಾರು ಶಿವರಾತ್ರಿಯ ದಿನ ತನ್ನನ್ನು ಭಕ್ತಿಯಿಂದ ವಿಶೇಷವಾಗಿ ಸ್ಮರಣೆ ಮಾಡ್ತಾರೆ, ಯಾರು ಸ್ತೋತ್ರವನ್ನು ಹೇಳ್ಕೊಳ್ತಾರೆ, ಯಾರು ಶಿವನನ್ನು ಪೂಜೆ ಮಾಡ್ತಾರೆ, ಅಂಥ ಭಕ್ತರಿಗೆ ವಿಶೇಷವಾಗಿ ಅನುಗ್ರಹ ನೀಡೋದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಈ ವಿಚಾರವನ್ನು ತಿಳಿಸಿದ್ದಾನೆ ಅನ್ನುವಂಥ ವಿಚಾರ ಕೂಡ ನಮಗೆ ಪುರಾಣಗಳಿಂದ ತಿಳಿದು ಬರುತ್ತೆ. ಹಾಗಾಗಿ ಈ ಶಿವಪುರಾಣ ಅನ್ನುವಂಥದ್ದು ಈ ಶಿವರಾತ್ರಿಯ ಮಹಿಮೆಯನ್ನು ವಿಶಾಲವಾಗಿ ತಿಳಿಸುವಂಥದ್ದು. ಹಾಗೆ ಈ ಮಾಘ ಮಾಸದ ಬಹುಳ ಚತುರ್ದಶಿಯ ರಾತ್ರಿಯೇ ಶಿವ ಪಾರ್ವತಿಯನ್ನು ವಿವಾಹ ಆದ ಅನ್ನುವಂಥ ವಿಚಾರ ಅಲ್ಲಿದೆ. ಹಾಗಾಗಿನೇ ಆ ದಿನ ರಾತ್ರಿ ದೇವಾನುದೇವತೆಗಳೆಲ್ಲರೂ ಕೂಡ ಜಾಗರಣೆಯನ್ನು ಮಾಡಿ ಗಿರಿಜಾ ಕಲ್ಯಾಣವನ್ನು ವೀಕ್ಷಣೆ ಮಾಡಿ ಪಾರ್ವತಿ ಪರಮೇಶ್ವರರನ್ನು ಪೂಜೆ ಮಾಡಿದ್ರಂತೆ. ಹಾಗಾಗಿನೇ ಈ ಜಾಗರಣಾ ಪದ್ಧತಿ ಆ ದಿನದಿಂದ ಆಚರಣೆಗೆ ಬಂತು ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಹಾಗಾಗಿ ಶಿವರಾತ್ರಿ ಅಂತ ಹೇಳಿದ್ರೆ ಜಾಗರಣೆ. ಇಲ್ಲಿ ಜಾಗರಣೆ ಮಾಡುವಂಥದ್ದು ಶಿವನ ನಾಮಸ್ಮರಣೆಯನ್ನು ಮಾಡ್ತಾ, ಶಿವನ ಸ್ತೋತ್ರವನ್ನು ಹೇಳ್ತಾ, ಶಿವನಿಗೆ ಸಂಬಂಧಪಟ್ಟಂತಹ ಕಥೆಗಳನ್ನು ಕೇಳ್ತಾ ಆ ದಿನ ಶಿವನಿಗಾಗಿ ಮೀಸಲಿಡಬೇಕು ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಪ್ರತಿ ಸಂವತ್ಸರದಲ್ಲಿ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ರಾತ್ರಿ ವೇಳೆಯಲ್ಲಿ ಶಿವ ಪಾರ್ವತಿ ಸಮೇತನಾಗಿ ಭೂಮಿಯಲ್ಲಿ ಸಂಚಾರ ಮಾಡ್ತಾನೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗಾಗಿನೇ ಶಿವ ಪಾರ್ವತಿಯರ ಲಹರಿಗಳು ಈ ಭೂಮಂಡಲದಲ್ಲಿ ಹೆಚ್ಚು ಪಸರಿಸ್ತಾ ಇರುತ್ತೆ ಈ ಶಿವರಾತ್ರಿಯ ದಿನ. ಹಾಗಾಗಿನೇ ಎಲ್ಲ ಸ್ಥಾವರ ಜಂಗಮ ಲಿಂಗಗಳಲ್ಲಿ ಶಿವ ಸಂಕ್ರಮಣಗೊಳ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಸಮಯದಲ್ಲಿ ಅಂದರೆ ಶಿವರಾತ್ರಿಯಂದು ರಾತ್ರಿಯ ವೇಳೆಯಲ್ಲಿ ಯಾರು ಪೂಜೆ ಮಾಡ್ತಾರೋ ಅವರ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗತ್ತೆ ಅನ್ನುವಂಥದ್ದನ್ನು ಸ್ವತಃ ಶಿವನೇ ತಿಳಿಸಿದ್ದಾನೆ ಅನ್ನುವಂಥ ಒಂದು ಶಾಸ್ತ್ರೋಕ್ತಿ ಕೂಡ ಇದೆ. ಹಾಗಾಗಿನೇ ಈ ಶಿವರಾತ್ರಿಯ ದಿನ ಶಿವನಾಮ ಸ್ಮರಣೆ ಹಾಗೆ ಲಿಂಗ ದರ್ಶನ ಮಾಡುವಂಥದ್ದು ಬಹಳ ಮುಖ್ಯ. ಇಲ್ಲಿ ಶಿವರಾತ್ರಿ ಸಮಯ ಪೂಜೆಗೆ ಬಹಳ ಪ್ರಶಸ್ತವಾದಂತಹ ಸಮಯ.
ಏಕೆಂದರೆ ಆ ದಿನ ರಾತ್ರಿ ಈ ಶಿವನಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ. ಅಲ್ಲಿ ಮಂಗಳಕರನಾದಂತಹ ಶುಭ್ರ ಚಂದ್ರನ ಒಂದು ದರ್ಶನ ಆಗುತ್ತೆ. ಆ ಚಂದ್ರನ ಕಿರಣಗಳೇ ಸ್ಫೂರ್ತಿಯನ್ನು ಹುಟ್ಟಿಸುವಂಥ ಒಂದು ಸಂವೇದನಾಶೀಲ ವಾತಾವರಣವನ್ನು ಸೃಷ್ಟಿ ಮಾಡಿರುತ್ತೆ. ಅಂಥ ಒಂದು ಪರ್ವಕಾಲ. ಹಾಗಾಗಿನೇ ಪೂಜೆಗೆ ಪ್ರಶಸ್ತವಾದಂತಹ ಕಾಲ ಅದು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಸ್ಕಂದ ಪುರಾಣ ಹೇಳೋ ಪ್ರಕಾರ ಯಾರು ಈ ಒಂದು ರಾತ್ರಿಯಲ್ಲಿ ಶಿವನ ಆರಾಧನೆಯನ್ನು ಮಾಡ್ತಾರೆ ಅವರ ಎಲ್ಲ ಪಾಪಕರ್ಮಗಳು ಕೂಡ ಕಳೆದು ಹೋಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಮಹಾಶಿವರಾತ್ರಿಯ ಪವಿತ್ರ ದಿನದ ಮಧ್ಯರಾತ್ರಿಯಲ್ಲಿ ಶಿವ ಲಿಂಗ ರೂಪದಲ್ಲಿ ಆವಿರ್ಭಾವ ಆದ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಶಿವಭಕ್ತರಿಗೆ ಮಹಾಶಿವರಾತ್ರಿ 2 ವಿಚಾರಗಳಲ್ಲಿ ತುಂಬ ಮಹತ್ವದ್ದು. ಒಂದು, ಆ ಶಿವರಾತ್ರಿಯ ದಿನ ಉಪವಾಸ ಇರುವಂಥದ್ದು, ಹಾಗೆ ಶಿವರಾತ್ರಿಯ ರಾತ್ರಿ ಜಾಗರಣೆ ಮಾಡುವಂಥದ್ದು. ಹಾಗಾಗಿ ಇದು ಒಂದು ರೀತಿಯಲ್ಲಿ ಹಬ್ಬದ ಸಡಗರದ ರೀತಿಯಲ್ಲಿ ಆಚರಿಸಲ್ಪಡುವಂಥದ್ದು ಶಿವರಾತ್ರಿ. ಇನ್ನು ಶಿವರಾತ್ರಿಯ ದಿನ ಏನು ಮಾಡಬೇಕು? ಪ್ರಾತಃ ಕಾಲದಲ್ಲಿಯೇ ಎದ್ದು ಸ್ನಾನ ಮಾಡಿ ಮಡಿ ವಸ್ತ್ರವನ್ನು ತೊಟ್ಟು ಉಪವಾಸದ ಸಂಕಲ್ಪವನ್ನು ಮಾಡಿಕೊಂಡು ಶಿವ ದೇವಾಲಯಗಳಿಗೆ ತೆರಳಬೇಕು. ಅಲ್ಲಿ ವಿಭೂತಿಯಿಂದ ಶಿವನನ್ನು ಅರ್ಚನೆ ಮಾಡಬೇಕು, ಗಂಗೆಯಿಂದ ಅಭಿಷೇಕ ಮಾಡಬೇಕು. ಕೆಲವರಂತೂ ತಾಜಾ ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡಿದ್ರೆ ಇಷ್ಟಾರ್ಥಗಳು ಕ್ಷಣಾರ್ಧದಲ್ಲೇ ನೆರವೇರುತ್ತೆ ಅನ್ನುವಂಥ ಒಂದು ನಂಬಿಕೆಯಿಂದ ಕೂಡ ಮಾಡ್ತಾರೆ. ಹಾಗಾಗಿನೇ ಪಂಚಾಮೃತ ಅಭಿಷೇಕ ಮಾಡುವಂಥದ್ದು, ಅದರಲ್ಲೂ ವಿಶೇಷವಾಗಿ ಬಿಲ್ವಪತ್ರೆಗಳಿಂದ ಶಿವನನ್ನು ಪೂಜೆ ಮಾಡಬೇಕು. ಇನ್ನು ತುಂಬೆಯ ಹೂಗಳಿಂದ ಶಿವನನ್ನು ಯಾರು ಪೂಜೆ ಮಾಡ್ತಾರೆ ಅವರ ಕೋರಿಕೆಗಳು ಈಡೇರುತ್ತೆ. ಪಾರ್ವತಿ ಅದಕ್ಕೆ ಸಹಾಯಕಳಾಗಿ ನಿಲ್ತಾಳೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ತುಂಬೆಯ ಹೂವು ಶಿವಪೂಜೆಗೆ ಸರ್ವಶ್ರೇಷ್ಠವಾಗಿರುವಂಥ ಒಂದು ಹೂವು. ಹಾಗೆ ಈ ದಿನದಲ್ಲಿ ಶಿವಾರ್ಚನೆಯನ್ನು ಮಾಡುವಂಥದ್ದು, ರಾತ್ರಿ ಇಡೀ ಜಾಗರಣೆಯನ್ನು ಮಾಡಿ ಶಿವನ ಪೂಜೆಯನ್ನು ಮಾಡಿದ್ರೆ ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ. ಹಾಗೆ ಜೀವನದಲ್ಲಿ ಸುಖ, ಶಾಂತಿ, ಸಂಪತ್ತು ಲಭಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿನೇ ಎಲ್ಲರೂ ಕೂಡ ಶಿವ ದೇವಾಲಯಗಳಲ್ಲಿ ಈ ದಿನ ವಿಶೇಷವಾದಂತಹ ರೀತಿಯಲ್ಲಿ ಪೂಜೆಗಳನ್ನು ಮಾಡುವಂಥದ್ದು ಕೂಡ ಇದೆ. ಈ ಮಹಾಶಿವರಾತ್ರಿಯ ದಿನ ರಾತ್ರಿ ಇಡೀ ಗಂಗಾ ಜಲಾಭಿಷೇಕವನ್ನು ಮಾಡ್ತಾರೆ. ಪಂಚಾಮೃತ ಅಭಿಷೇಕ ನಡೆಯುತ್ತೆ. ಇನ್ನು ಗೋರೋಚನ, ವಿಭೂತಿ, ರುದ್ರಾಕ್ಷಿ ಮಾಲೆಯಿಂದ ಶಿವಲಿಂಗವನ್ನು ಅಲಂಕಾರ ಮಾಡ್ತಾರೆ. ಪುಷ್ಪಗಳಿಂದ, ಅದರಲ್ಲೂ ಬಿಲ್ವಪತ್ರೆಯಿಂದ ವಿಶೇಷ ಅಲಂಕಾರವನ್ನು ಮಾಡುವಂಥದ್ದು. ಹಾಗೆ ಶಿವನಿಗೆ ಷೋಡಶೋಪಚಾರ ಪೂಜೆಗಳನ್ನು ಮಾಡೋದರಿಂದ ಒಂದು ಯಾಗ ಮಾಡಿದಂಥ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಯಜ್ಞ ಯಾಗಾದಿಗಳನ್ನು ಮಾಡಿದಂಥ ಒಂದು ಫಲವನ್ನು ಪಡ್ಕೊಳ್ಳುವಂಥದ್ದು ಅತಿ ಸುಲಭದ ಮಾರ್ಗ ಅಂತ ಹೇಳಿದ್ರೆ ಈ ಶಿವರಾತ್ರಿಯ ದಿನ ರಾತ್ರಿ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡುವಂಥದ್ದು. ಹಾಗೆ ಈ ಶಿವರಾತ್ರಿಯ ಈ ಜಾಗರಣೆ ಆಗಲಿ ಅಥವಾ ಬಿಲ್ವಪತ್ರೆಯಿಂದ ಮಾಡುವಂಥ ಪೂಜೆಗಾಗಲಿ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ಇದು ಒಂದು ರೀತಿಯಲ್ಲಿ ಮೂಢನಂಬಿಕೆಯಂತೆ, ಕುರುಡು ನಂಬಿಕೆಯಂತೆ ಪೂಜೆಯನ್ನು ಮಾಡ್ತಾ ಇಲ್ಲ. ನಮ್ಮ ಋಷಿ ಮುನಿಗಳು ವಿಶೇಷವಾದಂತಹ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಇದರ ಜೊತೆಯಲ್ಲಿ ಸಂಶೋಧನೆ ನಡೆಸಿದ್ದಾರೆ. ಏನಂತ ಹೇಳಿದ್ರೆ, ಸೂರ್ಯ ಮತ್ತು ಚಂದ್ರರ ಚಲನೆಯಿಂದ ಆಗುವಂಥ ಎಲ್ಲ ಕಾಲ ವ್ಯತ್ಯಾಸಕ್ಕೆ ನಮ್ಮ ದೇಹ ಹೊಂದಿಕೊಳ್ಳಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಹಬ್ಬದ ಆಚರಣೆ ತುಂಬ ಮುಖ್ಯ ಅನ್ನುವಂಥದ್ದು ನಮ್ಮ ಋಷಿಮುನಿಗಳು ತಿಳಿಸಿರುವಂಥದ್ದು. ಹಾಗಾಗಿ ಈ ಶಿವರಾತ್ರಿಯ ಸಮಯ ಏನು ಅಂತ ಹೇಳಿದ್ರೆ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಆರಂಭ ಆಗುವಂಥ ಒಂದು ಪರ್ವಕಾಲ ಇದು. ಹಾಗಾಗಿ ಈ ದಿನದಂದು ಚಳಿಗಾಲ ಉತ್ತುಂಗವಾಗಿರುತ್ತೆ. ಕೃಷ್ಣ ಪಕ್ಷದ ಕೊನೆಯ ದಿನ ಕೂಡ ಇದು ಆಗಿರುವಂಥದ್ದು. ಈ ದಿನದಲ್ಲಿ ಸೂರ್ಯನ ಶಾಖ ಕಡಿಮೆಯಾಗಿರುತ್ತೆ, ಚಂದ್ರನ ಪ್ರಕಾಶ ಕೂಡ ಕ್ಷೀಣಿಸಿರುತ್ತೆ. ಹಾಗಾಗಿ ನಮ್ಮ ಪೂರ್ವಜರು ಇದನ್ನೆಲ್ಲ ತಿಳ್ಕೊಂಡೇ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾಯಿದ್ರು. ಇನ್ನು ಈ ದಿನ ನಾವು ಮಾಡುವಂಥ ಶಿವನ ಪೂಜೆ, ಉಪವಾಸ ನಮಗೆ ತುಂಬ ಉಪಯುಕ್ತವಾಗಿರುವಂಥದ್ದು. ಆ ದಿನ ಪರಶಿವನಿಗೆ ನೀರಿನಿಂದ ಅಭಿಷೇಕವನ್ನು ಮಾಡ್ತಾರೆ, ಬಿಲ್ವಪತ್ರೆಯಿಂದ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಬಿಲ್ವಪತ್ರೆ ನಮ್ಮ ಉಸಿರಾಟದ ತೊಂದರೆಯನ್ನು ನಿವಾರಿಸುವಂಥ ಒಂದು ಆಯುರ್ವೇದಿಯ ಗುಣವನ್ನು ಹೊಂದಿರುವಂಥದ್ದು. ಹಾಗಾಗಿನೇ ಬಿಲ್ವಪತ್ರೆ ತ್ರಿದಳಗಳಿಂದ ಕೂಡಿರುವಂಥದ್ದು. ಈ 3 ಅನ್ನುವಂಥದ್ದಕ್ಕೆ ಬಹಳ ವಿಶೇಷವಾದಂಥ ಅರ್ಥವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಬಿಲ್ವಪತ್ರೆಯನ್ನು ನಾವು ಶಿವಲಿಂಗದ ಮೇಲೆ ಅರ್ಚನೆಗಾಗಿ ಹಾಕುವಂತಹ ಸಂದರ್ಭದಲ್ಲಿ ಅದರಿಂದ ಬರುವಂಥ ಒಂದು ವಾಸನೆ ನಮ್ಮ ದೇಹದ ಒಳಗೆ ಸೇರಿಕೊಳ್ಳುತ್ತೆ. ಇದು ಬಹಳ ವಿಶೇಷವಾಗಿ ನಮ್ಮ ಶ್ವಾಸನಾಳವನ್ನು ಶುದ್ಧೀಕರಿಸುತ್ತೆ. ಹಾಗಾಗಿನೇ ಬಿಲ್ವಪತ್ರೆಯಲ್ಲೂ ಕೂಡ ಆಯುರ್ವೇದಿಯ ಗುಣ ಹೆಚ್ಚಾಗಿದೆ ಅನ್ನುವಂಥ ವಿಚಾರ ಇಲ್ಲಿಂದ ಗೊತ್ತಾಗುತ್ತೆ. ಇನ್ನು ಶಿವನಿಗೆ ಜಲಾಭಿಷೇಕವನ್ನು ಮಾಡುವಂಥದ್ದು ಇದೆ. ಇಲ್ಲಿ ಶಿವನಿಗೆ ನೀರನ್ನು ಸುರಿದಾಗ ಅದರಿಂದ ಒಂದು ರೀತಿಯಲ್ಲಿ ಶಕ್ತಿ ಹೊರಹೊಮ್ಮತ್ತೆ. ಏಕೆ ಅಂತ ಹೇಳಿದ್ರೆ ಆ ಶಿವಲಿಂಗವೇ ಒಂದು ವಿಶಿಷ್ಟವಾದಂಥ ಕಲ್ಲಿನಿಂದ ಮಾಡಿರುವಂಥದ್ದು. ಹಾಗಾಗಿನೇ
ಈ ವಾಸ್ತುವಿನ ಪ್ರಕಾರ ಕಟ್ಟಿರುವಂಥ ದೇವಾಲಯದಲ್ಲಿ ನಾವು ಒಳಗೆ ಇದ್ದು ಈ ಶಿವನ ಪೂಜೆಯನ್ನು ನೋಡೋದ್ರಿಂದ, ಹಾಗೆ ಆ ಬಿಲ್ವಪತ್ರೆಯ ಒಂದು ಸುವಾಸನೆಯನ್ನು ಆಘ್ರಾಣಿಸೋದ್ರಿಂದ, ಹಾಗೆ ಉಪವಾಸ ಇರೋದರಿಂದ ಆ ದಿನ ವಿಶೇಷವಾಗಿ ಆರೋಗ್ಯವರ್ಧನೆಯಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಅದರಲ್ಲೂ ಈ ವಾಸ್ತುವಿನ ಪ್ರಕಾರ ದೇವಾಲಯಗಳನ್ನು ಕಟ್ಟಿರ್ತಾರೆ. ಹಾಗಾಗಿನೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ವಾಸ್ತು ಪುರುಷ ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸ್ತಾನೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಶಿವಕ್ಷೇತ್ರದಲ್ಲಿ ಗುರುತ್ವಾಕರ್ಷಣ ಹೆಚ್ಚಾಗಿರುತ್ತೆ. ಆದ್ದರಿಂದ ಇದನ್ನು ಶಿವಶಕ್ತಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇಲ್ಲಿ ಮಂತ್ರಗಳನ್ನು ಪಠಣ ಮಾಡೋದರಿಂದ, ಜಲಾಭಿಷೇಕವನ್ನು ಮಾಡೋದರಿಂದ ಒಂದು ರೀತಿಯ ಕಂಪನಗಳು ಉಂಟಾಗುತ್ತೆ. ಹಾಗಾಗಿ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕತೆಯ ವಿಶೇಷ ವಾತಾವರಣ ಅಲ್ಲಿ ಸೃಷ್ಟಿಯಾಗುತ್ತೆ. ಹಾಗಾಗಿ ನಮ್ಮ ಮೆದುಳಿನ ಮೇಲೆ ಬೀಳುವಂಥ ಈ ಮಂತ್ರ ಉಚ್ಚಾರಣೆಯ ಕಂಪನಗಳೇನಿದೆ, ಇದು ನಮಗೆ ಒಂದು ಸಕಾರಾತ್ಮಕವಾದಂಥ ಭಾವನೆಯನ್ನು ತಂದುಕೊಡುತ್ತೆ. ಒಂದು ಪಾಸಿಟಿವ್ ವೈಬ್ಸ್ ನಮ್ಮ ದೇಹದಲ್ಲಿ ಉದ್ಭವ ಆಗುತ್ತೆ. ಹಾಗಾಗಿನೇ ದೇವರ ಬಗ್ಗೆ ನಮಗೆ ಇರುವಂಥ ನಂಬಿಕೆ ಆಗಲಿ, ಶಿವರಾತ್ರಿಯ ದಿನ ಮಾಡುವಂಥ ಈ ಜಾಗರಣೆ ಆಗಲಿ, ಉಪವಾಸ ಆಗಲಿ, ಮಂತ್ರೋಚ್ಚಾರಣೆಗಳಾಗಲಿ ಅಥವಾ ರುದ್ರ ಚಮಕ ಇತ್ಯಾದಿಗಳನ್ನು ಶಾಸ್ತ್ರೋಕ್ತವಾಗಿ ಪಠಣ ಮಾಡೋದರಿಂದ ಅಥವಾ ಅದನ್ನು ಶ್ರವಣ ಮಾಡೋದರಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ಹಿತ, ಜೊತೆಗೆ ಒಂದು ಪಾಸಿಟಿವ್ ಆಗಿರುವಂಥ ಸಂಚಲನ ಮನಸ್ಸಿಗೆ ಮೂಡೋದ್ರಿಂದ ಹೆಚ್ಚಿನ ಮಟ್ಟದಲ್ಲಿ ನಾವು ಕೂಡ ಶಿವ ಜಾಗೃತಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ತಿಳಿದೋ ತಿಳಿಯದೆಯೋ ಮಾಡಿರುವಂಥ ಈ ಪಾಪಗಳೇನಿದೆ ಅವೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಹಾಗಾಗಿನೇ ಈ ಶಿವರಾತ್ರಿ ಅನ್ನುವಂಥದ್ದು ಸಾಮಾನ್ಯವಾದಂಥ ರಾತ್ರಿ ಅಲ್ಲ, ಏನೋ ಒಂದು ಆಡಂಬರಕ್ಕೆ ಮಾಡುವಂಥ ಒಂದು ಪೂಜೆ ಅಲ್ಲ ಇದು. ಹಾಗಾಗಿ ಇದಕ್ಕೆ ಒಂದು ವೈಜ್ಞಾನಿಕವಾದಂಥ ಹಿನ್ನೆಲೆ ಇದೆ. ಹಾಗೆ ನಮ್ಮ ಹಿರಿಯರು ಕಂಡುಕೊಂಡಂತೆ ಈ ಶಿವರಾತ್ರಿಯಲ್ಲಿ ಮಾಡಬೇಕಾಗಿರುವಂಥ ವ್ರತದ ರೀತಿಯಲ್ಲಿ ಮಾಡಬೇಕಾಗಿರುವಂಥ ಕಟ್ಟಳೆಗಳೇನಿದೆ ಅದನ್ನು ಅನುಸರಣೆ ಮಾಡೋದರಿಂದ ಅತ್ಯುತ್ತಮವಾದಂಥ ಫಲಗಳನ್ನು ಮನುಷ್ಯ ಪಡ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಬಂಧುಗಳೇ, ನೀವು ಕೂಡ ಶಿವನ ಅಷ್ಟೋತ್ತರ ಶತನಾಮಾವಳಿಯನ್ನು ಈ ದಿನ ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಏಕೆಂದರೆ ಶಿವನ ಈ 108 ಹೆಸರಿಗೂ ಕೂಡ ತನ್ನದೇ ಆದಂಥ ಒಂದು ಪಾವಿತ್ರ್ಯತೆ ಇದೆ. ಅದರಿಂದ ಒಂದು ರೀತಿಯಲ್ಲಿ ಕಂಪನಗಳು ಉಂಟಾಗುತ್ತೆ. ಹಾಗಾಗಿ ಆ ಶಬ್ದಗಳು, ಈ ಶಿವನ ನಾಮಸ್ಮರಣೆ ನಮ್ಮ ನಾಲಿಗೆಯಲ್ಲಿ ಕಂಪನಗಳನ್ನು ಉಂಟು ಮಾಡುವಂಥದ್ದು. ಹಾಗಾಗಿನೇ ಒಂದು ಶರೀರಕ್ಕೂ ಕೂಡ ಆರೋಗ್ಯ ಭಾಗ್ಯವನ್ನು ಕಲ್ಪಿಸುವಂಥದ್ದು. ಹಾಗೆ ನಮ್ಮ ನರನಾಡಿಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ವಿಶೇಷ ಕಂಪನಗಳು ಉಂಟಾಗುತ್ತೆ. ಹಾಗಾಗಿನೇ ನಮ್ಮ ಇಚ್ಛಿತ ಫಲಗಳನ್ನು ಪಡೀಲಿಕ್ಕೆ, ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಲಭಿಸಲಿಕ್ಕಾಗಿ ನಾವು ಹೆಚ್ಚಾಗಿ ಶಿವಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೇಕು. ಹಾಗೆ ನಮ್ಮ ಮನಸ್ಸಿನಲ್ಲೂ ಕೂಡ ಒಂದು ರೀತಿಯಲ್ಲಿ ವಿಶ್ವಾಸ ಮೂಡುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಾಗಾಗಿನೇ ನಾವು ಜಪದ ಮೂಲಕ 12 ಲಿಂಗಗಳನ್ನು ದರ್ಶನ ಮಾಡಿದಂಥ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಶಿವ ಅಷ್ಟೋತ್ತರ ಶತನಾಮಾವಳಿಯನ್ನು ಸಂಕಲ್ಪ ಸಹಿತವಾಗಿ ಪಠಣ ಮಾಡಿಕೊಳ್ಳಿ, ಉತ್ತಮವಾದಂಥ ಫಲಗಳು ನಮಗೆ ಲಭ್ಯವಾಗುತ್ತೆ. ಹಾಗೆ ನೀವು ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿಕೊಳ್ಬೋದು. ಇದನ್ನು ಭಕ್ತಿಯಿಂದ ಜಪ ಮಾಡಿದ್ರೆ ಮನಸ್ಸು, ದೇಹ ಮತ್ತು ಆತ್ಮ ಪರಿಶುದ್ಧವಾಗುತ್ತೆ. ದೈಹಿಕ ಮಾನಸಿಕ ಆರೋಗ್ಯವನ್ನು ನೀಡುತ್ತೆ ಈ ಶಿವ ಪಂಚಾಕ್ಷರಿ ಮಂತ್ರ. ಹಾಗಾಗಿನೇ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು, ಮಹಾ ಮೃತ್ಯುಂಜಯ ಮಂತ್ರವನ್ನು ಪರಮ ಪವಿತ್ರವಾದಂಥ ಈ ದಿನದಂದು ಶಿವನಿಗೆ ಅರ್ಪಣೆ ಮಾಡಬಹುದು. ಹಾಗಾಗಿನೇ ಸನಾತನ ಧರ್ಮದಲ್ಲಿ ಮಹಾರುದ್ರನಿಗೆ ಅರ್ಪಿತವಾದಂತಹ ಪವಿತ್ರ ಮಂತ್ರಗಳು ಇವು ಅನ್ನುವಂಥ ಒಂದು ವಿಚಾರ ಇದೆ. ಏಕೆಂದರೆ ಈ ಮಂತ್ರ ಸೆಕೆಂಡಿಗೆ ಹಲವಾರು ಧ್ವನಿ ತರಂಗಗಳನ್ನು ಉತ್ಪಾದನೆ ಮಾಡುತ್ತೆ. ಈ ಒಂದು ಧ್ವನಿ ತರಂಗಗಳೇನಿದೆ ಇದು ಮನುಷ್ಯನ ಬುದ್ಧಿಮತ್ತೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುತ್ತೆ. ಧ್ಯಾನದ ಸಮಯದಲ್ಲಿ ಮಾಡುವಂಥ ಓಂಕಾರ ಇದು ಕೂಡ ನಮ್ಮ ಮನಸ್ಸಿನಲ್ಲಿ ಒಂದು ಏಕಾಗ್ರತೆಯನ್ನು ತರುತ್ತೆ, ಒಂದು ಸಾಮರಸ್ಯವನ್ನು, ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ಒಂದು ಶಕ್ತಿಯನ್ನು ತರುತ್ತೆ. ಜೊತೆಗೆ ವಿಶೇಷವಾಗಿ ನಮ್ಮಲ್ಲಿ ಒಂದು ಮಾನಸಿಕ ಶಕ್ತಿಯನ್ನು ಸದೃಢಗೊಳಿಸುವಂಥ ಮಂತ್ರಗಳಿದು ಇದು ಓಂಕಾರ ಅನ್ನುವಂಥದ್ದು. ಹಾಗಾಗಿನೇ ಈ ಋಗ್ವೇದ ಹೇಳೋ ಪ್ರಕಾರ ಮಹಾರುದ್ರನನ್ನೇ ಸರ್ವಸ್ವ ಅಂತ ಹೇಳಿ ವ್ಯಾಖ್ಯಾನಿಸಿರುವಂಥ ಹಿನ್ನೆಲೆಯಲ್ಲಿ ನಿಜ ಭಕ್ತಿಯಿಂದ ಇಂಥ ಮಂತ್ರಗಳನ್ನು ಪಠಣ ಮಾಡಬೇಕು. ಆಗ ದೇಹ ಮತ್ತು ಆತ್ಮ ಹಗುರವಾಗುತ್ತೆ. ಹಾಗೆ ಬದುಕಿನ ಆಯಾಮಗಳನ್ನು ಅದು ಹೊಸದಾಗಿ ಪರಿಚಯ ಮಾಡಿಕೊಡುತ್ತೆ. ಇದರಿಂದ ನಾವು ಎಂಥದ್ದೇ ಸಂದರ್ಭದಲ್ಲೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಸು ನಮಗೆ ಉಂಟಾಗತ್ತೆ. ಬಂಧುಗಳೇ, ಈ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಪಠಣ ಏನಿದೆ ಇದು
ದೇಹಕ್ಕೆ ಅತೀಂದ್ರಿಯ ಬದಲಾವಣೆಯನ್ನು ತರುತ್ತೆ. ನಮಗೆ ಗೊತ್ತಿಲ್ಲದೆ ಒಂದು ರೀತಿಯಲ್ಲಿ ಪರಿವರ್ತನೆ ಆಗ್ತಾ ಇರುತ್ತೆ. ಹಾಗಾಗಿ ಪ್ರಪಂಚದಾದ್ಯಂತ ಇರುವಂಥ ಋಷಿಮುನಿಗಳು ಈ ಶುಭ ಮಂತ್ರವನ್ನು ಪಠಣ ಮಾಡ್ತಾರೆ. ಅದರಲ್ಲೂ ನಮ್ಮ ದೇಹಕ್ಕೆ ಒಂದು ಶಕ್ತಿಯ ಹರಿವು ಉಂಟಾಗಬೇಕು ಅಂತ ಹೇಳಿದ್ರೆ ಈ ರೀತಿಯ ಮಂತ್ರ ಪಠಣಗಳು ಪ್ರತಿನಿತ್ಯ ಬೇಕಾಗತ್ತೆ. ಹಾಗಾಗಿನೇ ಕೆಲವರು ಜಪವನ್ನು, ತಪವನ್ನು, ಈ ಮಂತ್ರ ಪಾರಾಯಣವನ್ನು ಮಾಡುವಂಥದ್ದು ಕೂಡ ಪ್ರತಿದಿನ ಇಟ್ಕೊಂಡಿದ್ದಾರೆ. ಇನ್ನು ಈ ಮಂತ್ರವನ್ನು ಸರಿಯಾಗಿ ಉಚ್ಚಾರಣೆ ಮಾಡಿದ್ರೆ ಶಿವನೊಂದಿಗೆ ನೇರ ಸಂಪರ್ಕ ಹೊಂದಲಿಕ್ಕೂ ಕೂಡ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಮ್ಮ ಋಷಿಮುನಿಗಳು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿನೇ ಶಿವನೊಂದಿಗೆ ಸಂಪರ್ಕವನ್ನು ಸಾಧನೆ ಮಾಡೋದು ಅಂತಂದರೆ ಸ್ವಯಂ ಗುಣಪಡಿಸುವಂಥ ಕ್ರಮಕ್ಕೆ ಹೋಗುವಂಥದ್ದು. ಇದು ಶಾಶ್ವತವಾದಂಥ ಆನಂದವನ್ನು ತರುತ್ತೆ, ನೆಮ್ಮದಿಯನ್ನು ತರುತ್ತೆ. ಜೀವನದಲ್ಲಿ ಯಾವುದೂ ಕೂಡ ಹೆಚ್ಚಿನದಾಗಿ ಬೇಡ ಅನ್ನುವಂಥ ಒಂದು ಮನಸ್ಥಿತಿಯನ್ನು ತಂದುಕೊಡುತ್ತೆ. ನೋಡಿ, ಶಿವ ಸ್ಮಶಾನವಾಸಿ, ಯಾವುದೇ ರೀತಿಯ ಆಭರಣಗಳಿಲ್ಲ, ಎಲ್ಲವೂ ಕೂಡ ಬಹಳ ಕಡಿಮೆ ಬೆಲೆಯಲ್ಲಿ ಸಿಕ್ಕುವಂಥ ಆಭರಣಗಳನ್ನು ಶಿವ ಧರಿಸ್ಕೊಂಡಿದ್ದಾನೆ. ಹಾಗಾಗಿ ಮನುಷ್ಯ ಕೂಡ ಯಾವುದೇ ರೀತಿಯ ಆಭರಣಗಳನ್ನಾಗಲಿ ಆಸ್ತಿ ಪಾಸ್ತಿಗಳನ್ನಾಗಲಿ ಸಂಪಾದನೆ ಮಾಡಿಕೊಳ್ಳದೆ ನೆಮ್ಮದಿಯಿಂದ ಇರಬಹುದು ಅನ್ನುವಂಥದ್ದಕ್ಕೆ ಶಿವ ಒಂದು ಪ್ರತ್ಯಕ್ಷವಾದಂಥ ಉದಾಹರಣೆಯಾಗಿ ನಿಲ್ತಾನೆ. ಹಾಗಾಗಿನೇ ಇಲ್ಲಿ ಎಲ್ಲವೂ ಕೂಡ ಶಿವನಿಂದ ಬರುವಂಥದ್ದು, ಕೊನೆಯಲ್ಲಿ ಶಿವನಲ್ಲೇ ಲೀನವಾಗುವಂಥದ್ದು. ಆದ್ದರಿಂದಲೇ ಶಿವ ಅನನ್ಯವಾಗಿದ್ದಾನೆ, ಶಿವನಂತೆ ಯಾರೂ ಇಲ್ಲ, ಶಿವ ಅಮರ ಅಜೇಯ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಶಿವ ಕೂಡ ಆದಿಪುರುಷ ಅನ್ನುವಂಥ ಒಂದು ನಂಬಿಕೆ ಇದೆ. ಶ್ರೇಷ್ಠವಾದಂಥ ಅಘೋರಿ, ಅನಂತ, ಶ್ರೇಷ್ಠ ಪರಿವರ್ತಕ ಅನ್ನುವಂಥ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಶಿವನನ್ನು ಧ್ಯಾನ ಮಾಡುವಂಥದ್ದು ಇದೆ. ಹಾಗೆ ಈ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಪಠಣ ಮಾಡೋದ್ರಿಂದ ಇದು ಆಂತರಿಕ ಆಲೋಚನೆಗಳ ಒಂದು ಪ್ರಕ್ರಿಯೆಯನ್ನು ಪ್ರಬುದ್ಧಗೊಳಿಸುತ್ತೆ. ಇದು ನಮ್ಮ ಮನಸ್ಸಿನಲ್ಲಿ ಚಿಂತೆ ಮಾಡುವಂಥ ಒಂದು ಧಾಟಿಯನ್ನೇ ಬದಲಾವಣೆ ಮಾಡುತ್ತೆ, ಚಿಂತೆಯ ವೇಗವನ್ನು ಕೂಡ ಇದು ವೃದ್ಧಿಸುತ್ತೆ. ಹಾಗಾಗಿನೇ ನಮ್ಮ ನರನಾಡಿಗಳಲ್ಲಿ ರಕ್ತ ಪರಿಚಲನೆ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಈ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಪಠಣ ಮಾಡಲೇಬೇಕು. ಹಾಗೆ ಈ ಮಂತ್ರವನ್ನು ಪಠಣ ಮಾಡ್ತಾ ಇದ್ದರೆ ಶಿವ ನಮ್ಮ ಹೃದಯದಲ್ಲಿ ಒಂದು ರೀತಿಯಲ್ಲಿ ಬೆಳಕನ್ನು ಚೆಲ್ತಾನೆ. ಹಾಗಾಗಿನೇ ಮನಸ್ಸಿನ ಉಪಪ್ರಜ್ಞೆ ಜಾಗೃತಗೊಳ್ಳುತ್ತೆ ಇಲ್ಲಿ. ಹಾಗಾಗಿನೇ ಬಹಳ ಸುಪ್ತ ಅವಸ್ಥೆಯಲ್ಲಿರುವಂಥ ಭಾವ ಪರವಶತೆ ಏನಿದೆ ಅದು ಉದ್ವಿಗ್ನವಾಗುತ್ತೆ, ಅಲ್ಲಿ ಅದು ಆಕ್ಟಿವೇಟ್ ಆಗುತ್ತೆ. ಹಾಗಾಗಿನೇ ಈ ಮಂತ್ರ ದೈವಿಕ ಮಂತ್ರದ ಪ್ರತೀಕವಾಗಿ ಇರುವಂಥದ್ದು. ಹಾಗಾಗಿ ಒಬ್ಬ ಮನುಷ್ಯನಿಗೆ ದೀರ್ಘಕಾಲದ ಸಂತೋಷ ಬೇಕು ಅಂತ ಹೇಳಿದ್ರೆ ಓಂ ನಮಃ ಶಿವಾಯ ಮಂತ್ರವನ್ನು ಪಠಣ ಮಾಡಬೇಕು. ಹಾಗೆ ಈ ಮಂತ್ರ ಒಂದು ರೀತಿಯಲ್ಲಿ ಸಂವೇದನೆಯನ್ನು ತರುತ್ತೆ, ಒಂದು ರೀತಿಯಲ್ಲಿ ಸೆನ್ಸಿಟಿವ್ ಆಗಿರುವಂಥದ್ದು. ಹಾಗಾಗಿ ಮಂತ್ರವನ್ನು ಹೇಳಿ ಭಾವಪರವಶರಾದರೆ ಅಲ್ಲಿ ಉತ್ಕೃಷ್ಟ ಮಟ್ಟದ ಶಾಂತಿಯನ್ನು, ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಇರುವಂಥ ಆತಂಕಗಳನ್ನು ನಿವಾರಣೆ ಮಾಡಲಿಕ್ಕೆ, ಒತ್ತಡಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಓಂ ನಮಃ ಶಿವಾಯ ಮಂತ್ರ ಅತ್ಯುತ್ತಮವಾದಂಥ ಒಂದು ಸಾಧನ. ಹಾಗೆ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣಕ್ಕೆ ಒಳಗಾಗಿಸ್ಬೇಕು. ಪಂಚೇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲಿ ಇರಬೇಕು ಅಂತ ಹೇಳಿದ್ರೆ ಓಂ ನಮಃ ಶಿವಾಯ ಮಂತ್ರವನ್ನು ಪಠಣ ಮಾಡಿಕೊಳ್ಬೇಕು. ಹಾಗಾಗಿ ನಮ್ಮ ವಿಶೇಷವಾದಂತಹ ಕೆಲವು ಬಯಕೆಗಳಿದೆ, ಕಾಮ ಪ್ರಚೋದನೆ ಆಗುವಂತಹ ಕೆಲವು ಸನ್ನಿವೇಶಗಳಿದೆ, ಅದನ್ನು ನಿಯಂತ್ರಣ ಮಾಡಿಕೊಂಡು ಮನುಷ್ಯತ್ವವನ್ನು ಸಾರುವಂತಹ ಒಂದು ಸಂದರ್ಭ ಅಂತ ಹೇಳಿದ್ರೆ ಅದು ಶಿವರಾತ್ರಿಯ ಸಂದರ್ಭ. ಹಾಗಾಗಿ ಈ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಹಾಗೆ ಮಂತ್ರ ಪಠಣದ ನಂತರದಲ್ಲಿ ಮನಸ್ಸು ಪ್ರಬುದ್ಧವಾಗಿ ವರ್ತಿಸುತ್ತೆ, ನಮ್ಮ ಚಿಂತನೆಗಳೇ ಬದಲಾವಣೆಯಾಗುತ್ತೆ. ಹಾಗಾಗಿ ಮೆದುಳನ್ನು ಸಕ್ರಿಯಗೊಳಿಸುವಂಥ ಈ ಮಂತ್ರಗಳನ್ನು, ಶಿವಸ್ತೋತ್ರಗಳನ್ನು ಈ ದಿನ ಹೆಚ್ಚು ಹೆಚ್ಚು ಪಠಣ ಮಾಡಿಕೊಳ್ಬೇಕು, ಇಲ್ಲಾಂದರೆ ಕೇಳಿಸ್ಕೊಳ್ಬೇಕು. ಹಾಗೆ ಮಕ್ಕಳು ಈ ಇಂಥ ಮಂತ್ರವನ್ನು ಪಠಣ ಮಾಡೋದ್ರಿಂದ ಅವರ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಹಾಗಾಗಿ ಯಾರು ಕಡಿಮೆ ಬುದ್ಧಿಶಕ್ತಿಯಿಂದ ನರಳ್ತಾ ಇರ್ತಾರೆ ಅಂಥವರು ಇಂಥ ಮಂತ್ರಗಳನ್ನು ಪಠಣ ಮಾಡೋದ್ರಿಂದ ಅವರಿಗೆ ಒಂದು ಇಂಟೆಲಿಜೆನ್ಸ್ ಲೆವೆಲ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತೆ. ಇದು ಕೂಡ ಒಂದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರುವಂಥ ಒಂದು ವಿಚಾರ. ಹಾಗಾಗಿ ಈ ದಿನ ಮಕ್ಕಳಿಂದ ಕೂಡ ಓಂ ನಮಃ ಶಿವಾಯ ಮಂತ್ರವನ್ನು ಪಠಣ ಮಾಡಿಸಿ. ಇನ್ನು ಈ ಮಂತ್ರವನ್ನು ಹೇಳೋದ್ರಿಂದ ಶಾಶ್ವತವಾದಂತಹ ಸಂತೋಷ ಸಿಕ್ಕುವುದರ ಜೊತೆಗೆ ನಮಗೆ ಶಿವನೇ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಭಾವನೆ ಬರುತ್ತೆ. ಹಾಗಾಗಿ ಈ ಭಯ, ಭೀತಿ, ಒತ್ತಡ, ಇಂಥ ಒಂದು ಮಾನಸಿಕ ವಿಕಲ್ಪಗಳು ದೂರವಾಗುತ್ತೆ, ಅದು ನಿಧಾನವಾಗಿ ಮರೆಯಾಗುತ್ತೆ. ಕೆಲವರಿಗೆ ಖಿನ್ನತೆ ಇರುತ್ತೆ, ಕೆಲವರಿಗೆ ಹುಚ್ಚುತನ ಇರುತ್ತೆ, ಕೆಲವರಿಗೆ ಲೋಭ, ದುರಹಂಕಾರ, ಸೇಡು ತೀರಿಸಿಕೊಳ್ಳುವಂಥ ಒಂದು
ಮನೋಭಾವ, ಪ್ರತೀಕಾರದ ಮನೋಭಾವ ಇವೆಲ್ಲವೂ ಕೂಡ ದೂರ ಆಗಬೇಕು ಅಂತ ಹೇಳಿದ್ರೆ ಈ ದಿನ ಶಿವತತ್ವ ಲಹರಿಗಳು ಹೆಚ್ಚಾಗಿರುವಂಥ ಈ ಓಂ ನಮಃ ಶಿವಾಯ ಮಂತ್ರವನ್ನು ಪಠಣ ಮಾಡಬೇಕು. ಶಿವನನ್ನು ದರ್ಶನ ಮಾಡಬೇಕು, ಶಿವಾಲಯಕ್ಕೆ ಹೋಗಿ ಬರಬೇಕು, ಅಲ್ಲಿನ ಒಂದು ವೈಬ್ರೇಷನಲ್ಲಿ ನಾವು ಕೂಡ ಭಾಗಿಗಳಾಗಬೇಕು. ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಅದು ವರ್ಷಕ್ಕೆ ಒಮ್ಮೆ ಬರುವಂಥ ಈ ಮಹಾಶಿವರಾತ್ರಿಯ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಈ ಶಿವರಾತ್ರಿಯ ದಿನ ಉಪವಾಸ ಇರೋದರಿಂದ ಬಹಳ ವಿಶೇಷವಾಗಿ ನಮ್ಮ ದೇಹದ ಚಯಾಪಚಯವನ್ನು ಸುಧಾರಣೆ ಮಾಡುತ್ತೆ, ದೇಹದ ವಿಷತ್ವವನ್ನು ಇದು ಕಡಿಮೆ ಮಾಡುತ್ತೆ, ದೇಹದಲ್ಲಿ ಇರುವಂಥ ನಿಷ್ಕಲ್ಮಶವಾದಂಥ ಕೆಲವು ಅಂಶಗಳು ದೂರವಾಗುತ್ತೆ. ಹಾಗಾಗಿನೇ ನಮ್ಮ ದೇಹಕ್ಕೆ ಒಂದು ರೀತಿಯಲ್ಲಿ ಸೌಂದರ್ಯವನ್ನು ಕೊಡುತ್ತೆ, ಚರ್ಮ ಕಾಂತಿಯುತವಾಗುತ್ತೆ. ಹಾಗಾಗಿನೇ ನಮ್ಮಲ್ಲಿ ಒಂದು ರೀತಿಯಲ್ಲಿ ಹೊಳಪನ್ನು ತರುವಂಥ ಪ್ರಯತ್ನ ಓಂ ನಮಃ ಶಿವಾಯ ಅನ್ನುವಂಥ ಪ್ರಬಲವಾದ ಮಹಾಮಂತ್ರವನ್ನು ಪಠಣ ಮಾಡುವಂಥದ್ದು, ಹಾಗೆ ಉಪವಾಸ ಜಾಗರಣೆ ಮಾಡುವಂಥದ್ದು, ಇವೆಲ್ಲದರ ಒಂದು ಶಿಸ್ತುಬದ್ಧವಾದಂಥ ಪರಿಪಾಲನೆಯಿಂದ ದೇಹದ ಆರೋಗ್ಯ ವೃದ್ಧಿಯಾಗತ್ತೆ. ಹಾಗೆ ಈ 108 ಬಾರಿ ಈ ಮಹಾಮಂತ್ರವನ್ನು ಪಠಣ ಮಾಡೋದ್ರಿಂದ ಅಲ್ಲಿ ನಮಗೆ ಕುಂಡಲಿನಿ ಯೋಗಶಕ್ತಿ ಜಾಗೃತವಾಗುತ್ತೆ. ಯಾರಿಗೆ ಈ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತೋ ಅವರು ಪ್ರಪಂಚವನ್ನೇ ಗೆದ್ದ ಹಾಗೆ. ಹಾಗಾಗಿ ನಮ್ಮನ್ನು ನಾವೇ ಗೆಲ್ಲಬೇಕು ಅನ್ನುವಂಥ ವಿಚಾರ ಯಾರಿಗಾದರೂ ಇದ್ದರೆ ಅವರು ಈ ದಿನದ ಪ್ರಯೋಜನವನ್ನು ಪಡ್ಕೊಳ್ಳಿ. ಹಾಗಾಗಿ ಈ ಓಂ ನಮಃ ಶಿವಾಯ ಮಂತ್ರ ಪಠಣ ನಮ್ಮ ರಕ್ತ ಪರಿಚಲನೆಯನ್ನು ಸುಧಾರಣೆ ಮಾಡುತ್ತೆ, ಹೃದಯ ಬಡಿತವನ್ನು ಸ್ಥಿರಗೊಳಿಸುತ್ತೆ. ಹಾಗೆ ಈ ಮಂತ್ರವನ್ನು ಜಪಿಸೋದ್ರಿಂದ ತರ್ಕಬದ್ಧವಾದಂಥ ಪ್ರಕ್ರಿಯೆಯನ್ನು ಕೂಡ ಅದು ಉಂಟು ಮಾಡುತ್ತೆ. ಒಟ್ಟಾರೆ ನಮ್ಮ ದೈಹಿಕ ಬೌದ್ಧಿಕ ಯೋಗಕ್ಷೇಮವನ್ನು ಸುಧಾರಣೆ ಮಾಡಲಿಕ್ಕೆ ಈ ಮಂತ್ರ ಪಠಣ ತುಂಬ ಉತ್ತಮವಾಗಿರುವಂಥದ್ದು. ಹಾಗೆ ಶಿವನನ್ನು ಪೂಜೆ ಮಾಡಿದ್ರೆ ಇಡೀ ಕುಟುಂಬ ಸಮೃದ್ಧಿಯಾಗಿರುತ್ತೆ. ಶಿವ ಮತ್ತು ಶಕ್ತಿ ಇಬ್ಬರೂ ಕೂಡ ಆ ಮನೆಯಲ್ಲಿದ್ದರೆ ಶಿವ ಪಾರ್ವತಿಯರು ಬಂದು ನೆಲೆಸಿದಾಗೆ. ಹಾಗಾಗಿ ಸರ್ವ ವಿಧದಲ್ಲೂ ಕೂಡ ಆ ಮನೆ ಏಳ್ಗೆಯನ್ನು ಹೊಂದುತ್ತೆ. ಯಾವುದೇ ರೀತಿಯ ದುಷ್ಟ ಶಕ್ತಿಗಳಾಗಲಿ, ದೆವ್ವ, ಪೀಡೆ, ಪಿಶಾಚಿ ಇತ್ಯಾದಿ ಬಾಧೆಗಳು ಆ ಕುಟುಂಬಕ್ಕೆ ತಟ್ಟಲ್ಲ. ಹಾಗಾಗಿ ಅಂಥ ಮನೆ ಸಮೃದ್ಧಿಯಾಗಿರುತ್ತೆ. ಮನೆಯಲ್ಲಿ ನಾಳೆಯ ದಿನ ಈ ಸ್ತೋತ್ರಗಳನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಶಿವಲಿಂಗಕ್ಕೆ ಪೂಜೆಯನ್ನು ಮಾಡುವಂಥದ್ದನ್ನು ಮಾಡಿ ಅತ್ಯುತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಪಾರ್ವತಿ ಪರಮೇಶ್ವರರು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ, ತಮಗೆ ಬಂದು ಒದಗಿರುವಂಥ ಸಂಕಷ್ಟಗಳು ದೂರವಾಗಲಿ, ನೆಮ್ಮದಿಯ ಬದುಕು ತಮ್ಮದಾಗಲಿ, ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಕೈಗೊಂಡಂಥ ಕೆಲಸ ಕಾರ್ಯಗಳು ಯಶಸ್ಸನ್ನು ಕಾಣುವಂಥ ದಿನ. ಹಠದ ರೀತಿಯಲ್ಲಿ ಕೆಲಸಗಳು ಮುಂದುವರಿಯುತ್ತೆ. ಹಾಗಾಗಿ ಕೆಲಸ ಆರಂಭ ಆಗಿದೆ ಅಂತ ಹೇಳಿದ್ರೆ ಅದು ಮುಕ್ತಾಯದ ಹಂತವನ್ನು ಕಂಡೇ ಕಾಣುತ್ತೆ. ಅಂಥ ಒಂದು ಹಠದ ಸ್ವಭಾವ ಈ ದಿನ ಇರುತ್ತೆ. ಹಾಗೆ ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು ಕೂಡ ಈ ದಿನ ಇದೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ತೊಂದರೆ ಕೊಟ್ಟವರ ಬಗ್ಗೆ ಈ ದಿನ ವಿಶೇಷ ಕಾಳಜಿ ಇರುವಂಥದ್ದು. ಅದಕ್ಕಾಗಿಯೇ ಶತ್ರು ವ್ಯಸನಂ ಶ್ರವಣ ಸುಖಂ ಅಂತ ಕರೆಯುವಂಥದ್ದು. ಅಂದರೆ ನಿಮ್ಮ ಶತ್ರು ಎಲ್ಲಿ ಆಪತ್ತಿನಲ್ಲಿದ್ದಾನೆ, ಅವನಿಗೆ ತೊಂದರೆ ಆಗ್ತಾ ಇದೆ, ಅವನು ರೋಗದಿಂದ ಬಳಲ್ತಾ ಇದ್ದಾನೆ ಅನ್ನುವಂಥ ಸುದ್ದಿಯನ್ನು ಕೇಳಿದ್ರೆ ನಿಮಗೆ ಆನಂದ ಉಂಟಾಗುವಂಥದ್ದು, ಅದೇ ಶ್ರವಣ ಸುಖ. ಹಾಗಾಗಿ ಈ ದಿನ ನಿಮ್ಮ ಶತ್ರುಗಳು ತೊಂದರೆಯನ್ನು ಅನುಭವಿಸುವಂಥದ್ದು. ಏಕೆಂದರೆ ನಿಮಗೆ ಮಾಡಿರುವಂಥ ಅನ್ಯಾಯ, ಅಪಮಾನ, ಇದಕ್ಕೆ ಅವರಿಗೆ ಭಗವಂತನೇ ಕೊಟ್ಟಿರುವಂಥ ಶಿಕ್ಷೆ ಅನ್ನುವಂಥ ರೀತಿಯಲ್ಲಿ ಅದನ್ನು ನೀವು ಪರಿಭಾವಿಸ್ಕೊಳ್ತೀರಿ. ಹಾಗಾಗಿನೇ ಈ ದಿನ ಒಂದು ರೀತಿಯಲ್ಲಿ ಶತ್ರುಗಳನ್ನು ಹಿಮ್ಮೆಟ್ಟಿಸಿ ಅವರ ಮೇಲೆ ಜಯ ಸಾಧಿಸುವಂಥ ದಿನ ಕೂಡ. ಹಾಗೆ ಈ ದಿನ ತುಂಬ ಧಾರಾಳತನ ಇರುವಂಥದ್ದು. ಹಾಗಾಗಿ ದಾನ ಧರ್ಮಾದಿಗಳ ವಿಚಾರದಲ್ಲಾಗಲಿ, ಆಧ್ಯಾತ್ಮಿಕ ವಿಚಾರದಲ್ಲಾಗಲಿ ತುಂಬ ಮುಂದುವರೆದಿದ್ದೀರಿ. ಹಾಗಾಗಿ ಈ ದಿನ ವಿಶೇಷವಾಗಿ ಭಗವಂತನ ಆರಾಧನೆಗೆ, ಅದರಲ್ಲೂ ಈ ಶಿವಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಶಿವನಾಮ ಸ್ಮರಣೆ, ಶಿವನ ಪೂಜೆ, ಇದರ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಇದೆ. ಶಿವನ ಬಗ್ಗೆ ತಿಳ್ಕೊಳ್ಳುವಂಥ ಕುತೂಹಲ ಬಹಳಷ್ಟು ಮಟ್ಟಿಗೆ ಈ ದಿನ ಉಂಟಾಗುವಂಥದ್ದು ಇದೆ. ಹಾಗೆ ಕೆಲವರಿಗೆ ವೈರಾಗ್ಯ ಮನಸ್ಥಿತಿ ಏನಾದರೂ ಇದ್ದರೆ ಅದನ್ನು ಬಿಟ್ಟು ಈ ದಿನ ಜೀವನದಲ್ಲಿ ಕೆಲವು ರೀತಿಯ ಬಣ್ಣಗಳನ್ನು ನೋಡುವಂಥದ್ದು. ಏಕೆಂದರೆ ಲೈಫ್ ಈಸ್ ಎ ಕಲರ್ಫುಲ್ ಥಿಂಗ್ ಅನ್ನುವಂಥದ್ದು ಈ ದಿನ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ನೆರವು ಇರೋದರಿಂದ ಈ ದಿನ ಅವರ ಬೇಕು ಬೇಡಗಳನ್ನು ಸ್ವಲ್ಪ ನಿಷ್ಕರ್ಷೆ ಮಾಡಿ ಮುಂದುವರಿಸಿ, ಅವರ
ಒಂದು ವಿಚಾರಗಳನ್ನು ಈ ದಿನ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡಿ ಒಳ್ಳೆಯದಾಗುತ್ತೆ. ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ. ಇದು ನಿಮ್ಮ ತಾಳ್ಮೆಯನ್ನು ಕೆಡಿಸುತ್ತೆ. ಆದರೆ ಯಾರು ತಾಳ್ಮೆಯನ್ನು ಕಳ್ಕೊಳ್ಳಲ್ಲ ಅಂಥವ್ರಿಗೆ ನಿಮ್ಮ ಕೆಲಸ ಕಾರ್ಯಗಳಿಂದ ವಿಶೇಷ ಫಲಗಳು ನಿಧಾನವಾಗಾದರೂ ಸಿಕ್ಕತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಆದ್ದರಿಂದಲೇ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಆತುರವಾಗಿ ತೀರ್ಮಾನವನ್ನು ಕೈಗೊಳ್ಳುವಂಥದ್ದನ್ನು ಅವಾಯ್ಡ್ ಮಾಡಿ, ಸ್ವಲ್ಪ ಈ ದಿನ ತಾಳ್ಮೆಯಿಂದ ಇರಬೇಕು. ಹಾಗೆ ಈ ದಿನ ಹಠಾತ್ತಾಗಿ ಬರುವಂಥ ಪ್ರಯಾಣಗಳಿರ್ಬೋದು, ಹಠಾತ್ತಾಗಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ಅನ್ನುವಂಥ ಒಂದು ಕಂಪಲ್ಷನ್ ಇರುವಂಥ ದಿನ ಕೂಡ. ಹಾಗಾಗಿ ಈ ದಿನ ಸ್ವಲ್ಪ ಗೊಂದಲಮಯವಾಗಿರುವಂಥ ದಿನ. ಯಾವುದೂ ಕೂಡ ಕ್ಲಾರಿಟಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಕೆಲವೊಂದು ವಿಚಾರಗಳನ್ನು ಮತ್ತೆ ನೀವು ಮಾಡಬೇಕು, ಮತ್ತೆ ಅದರ ಬಗ್ಗೆ ಪುನರ್ವಿಮರ್ಶೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಪುಷ್ಪಹೀನಂ ಸಹಕಾರಮಪಿ ನೋಪಾಸತೆ ಭ್ರಮರಾಹ ಅಂತ ಹೇಳ್ತಾರೆ. ಅಂದರೆ ಈ ಹೂವಿಲ್ಲದ ಗಿಡವನ್ನು ದುಂಬಿಗಳು ಆಶ್ರಯಿಸಲ್ವಂತೆ. ಯಾಕೆಂದರೆ ಅದಕ್ಕೆ ಗೊತ್ತಿದೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂಥೇಳಿ. ಹಾಗಾಗಿನೇ ಈ ದಿನ ನೀವು ಕೂಡ ನಿಮಗೆ ಯಾರಿಂದ ಉಪಯೋಗ ಇಲ್ಲ, ಯಾರಿಂದ ಅನುಕೂಲ ಇಲ್ಲ ಅಂಥವರನ್ನು ದೂರ ಇಡುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಯಾರು ಜೀವನದಲ್ಲಿ ಅನುಕೂಲವನ್ನು ತರ್ತಾ ಇದ್ದಾರೆ, ಯಾರಿಂದ ಅನಾನುಕೂಲ ಆಗ್ತಾ ಇದೆ ಅನ್ನುವಂಥದ್ದನ್ನು ಕಡ್ಡಿ 2 ತುಂಡಾದಂತೆ ವಿಭಾಗ ಮಾಡುವಂಥ ದಿನ. ಹಾಗಾಗಿನೇ ಈ ದಿನ ಸ್ನೇಹಿತರ ಬಂಧುಗಳ ಆಯ್ಕೆ ಈ ಪ್ರಕಾರವಾಗೇ ಇರುವಂಥದ್ದು. ಇದೆಲ್ಲವೂ ಕೂಡ ನಿಮಗೆ ನಿಮ್ಮ ಮುಂದಿನ ಜೀವನಕ್ಕೆ ಬೇಕಾಗಿರುವಂಥ ಒಂದು ಪೂರ್ವ ಸಿದ್ಧತೆ ಇದು. ಏಕೆ ಅಂತ ಹೇಳಿದ್ರೆ ಕೆಲವು ಉಪಯೋಗ ಇಲ್ಲದಂಥವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಅದರಿಂದ ಬಾಧೆ ಪಡೋದಕ್ಕಿಂತ ಯಾರಿಂದ ಅನುಕೂಲ ಇದೆ ಅಂಥವರನ್ನು ಜೊತೆಯಲ್ಲಿಟ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಅಂಥ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ವಿಶೇಷ ದಿನ. ಹಾಗಾಗಿ ನಿಮ್ಮ ಎಲ್ಲ ಬಯಕೆಗಳು ಪ್ರಬುದ್ಧವಾಗಿ ಇರುವಂಥದ್ದು, ಅದನ್ನು ಈಡೇರಿಸಿಕೊಳ್ಳುವಂಥ ಮಾರ್ಗ ಕೂಡ ಈ ದಿನ ಬಹಳ ವಿಶೇಷವಾಗಿರುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಗೊಂದಲಮಯವಾದಂತಹ ಸನ್ನಿವೇಶಗಳಿದೆ. ಎಲ್ಲೋ ಒಂದು ಕಡೆ ಕೆಲಸವನ್ನು ಮಾಡಬೇಕಲ್ಲ ಅನ್ನುವಂಥ ಒಂದು ಒತ್ತಡದಿಂದ ಮಾಡ್ತೀರಿ, ಕಂಪಲ್ಷನ್ನಿಂದ ಕೆಲಸ ಮಾಡ್ತೀರಿ, ಖುಷಿಯಿಂದ ಕೆಲಸವನ್ನು ಮಾಡಲಿಕ್ಕೆ ಈ ದಿನ ಮನಸ್ಸು ಕಡಿಮೆ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಮೇಲಧಿಕಾರಿಗಳ ಬೆಂಬಲ ಆಗಲಿ, ಅವರ ಮಾರ್ಗದರ್ಶನ ಆಗಲಿ ನಿಮಗೆ ಸಕಾಲಕ್ಕೆ ಸಿಕ್ಕಲ್ಲ. ಎಲ್ಲೋ ಒಂದು ಕಡೆ ಅವರಿಂದ ಕೂಡ ಒತ್ತಡಗಳು ಉಂಟಾಗುವಂಥ ಸಂದರ್ಭಗಳಿರುತ್ತೆ. ಹಾಗೆ ಈ ದಿನ ನಿಮ್ಮ ಆಲೋಚನೆಗಳ ದಿಕ್ಕನ್ನು ಬದಲಾಯಿಸುವಂತಹ ಸ್ನೇಹಿತರು ನಿಮ್ಮ ಜೊತೆ ಇರ್ತಾರೆ. ನೀವೇನೋ ಒಳ್ಳೆಯ ಆಲೋಚನೆ ಇದೆ, ಸರಿ ದಾರಿಯಲ್ಲಿರ್ತೀರಿ, ಆದರೆ ನಿಮ್ಮನ್ನು ಸರಿ ದಾರಿಯಿಂದ ತಪ್ಪು ದಾರಿಗೆ ಎಳೆದೊಯ್ಯುವಂಥವ್ರು, ನಿಮ್ಮ ಕೈಯಿಂದ ತಪ್ಪು ಮಾಡಿಸುವಂಥ ಸ್ನೇಹಿತರು ನಿಮ್ಮ ಜೊತೆಯಲ್ಲಿರ್ತಾರೆ ಈ ದಿನ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಸ್ನೇಹಿತರ ಆಯ್ಕೆ ಬಹಳ ಉತ್ತಮವಾಗಿರಬೇಕು, ಪ್ರಾಕ್ಟಿಕಲ್ ಆಗಿರಬೇಕು. ಇದೊಂದನ್ನು ನೀವು ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ಸ್ಥಿರಾಸ್ತಿಯ ಸಂಬಂಧವಾಗಿ ಕುಟುಂಬ ಸದಸ್ಯರೊಂದಿಗೆ ಚರ್ಚೆಗಳು, ವಾದ ವಿವಾದಗಳು ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ಆಸ್ತಿ, ಹಣಕಾಸು, ಒಂದು ಅಂತಸ್ತು, ಇದರ ಬಗ್ಗೆ ಸ್ವಲ್ಪ ವಾದ ವಿವಾದಗಳು ಕೂಡ ಉಂಟಾಗುವಂಥದ್ದು ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಈ ದಿನ ಮಿಶ್ರ ಫಲವನ್ನು ಹೊಂದಿರುವಂಥದ್ದು. ಸ್ವಲ್ಪ ನಿಧಾನವಾಗಿ ವ್ಯಾಪಾರ ನಡೆಯುವಂಥದ್ದಿದೆ. ಇನ್ನು ಲಾಭದ ಪ್ರಮಾಣ ಬಂದರೂ ಕೂಡ ಅದು ಖರ್ಚಾಗುವಂಥದ್ದು ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಕೂಡ ಪರಿಹಾರ ಆಗದೆ ಮುಂದುವರಿಯುವಂಥದ್ದು ಇದೆ. ಹಾಗಾಗಿ ಹೆಚ್ಚು ಶ್ರಮಪಟ್ಟು ಕೆಲಸ ಆಗಲೇಬೇಕು ಅನ್ನುವಂಥ ಹಠದ ಸ್ವಭಾವವನ್ನು ಬಿಟ್ಬಿಡಿ. ಭಗವಂತ ಯಾವ ರೀತಿಯಲ್ಲಿ ನಡೆಸ್ತಾನೋ ಅದರಂತೆ ನಡೆಯುವಂಥ ಒಂದು ವಿವೇಚನೆಯನ್ನು ತೋರಿಸಿ, ಒಳ್ಳೆಯದಾಗತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ, ತುಂಬ ಸಂತೋಷಕರವಾಗಿರುವಂಥ ದಿನ. ಉದ್ಯೋಗ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಬೆಳವಣಿಗೆಯನ್ನು ಕಾಣುವಂಥ ದಿನ. ನಿಮ್ಮ ಹಣಕಾಸು, ನಿಮ್ಮ
ಒಂದು ಖರ್ಚು ವೆಚ್ಚಕ್ಕೆ ಬೇಕಾದಂತಹ ಹಣದ ನೆರವು ಸಕಾಲಕ್ಕೆ ಒದಗಿ ಬರುತ್ತೆ ಈ ದಿನದಲ್ಲಿ. ಹಾಗಾಗಿನೇ ತುಂಬ ಖುಷಿಯಿಂದ ಲವಲವಿಕೆಯಿಂದ ಇರುವಂಥ ದಿನ. ಇನ್ನು ಸ್ಥಿರಾಸ್ತಿಯ ಬಗ್ಗೆ ಇದ್ದಂಥ ವಿವಾದಗಳು ಎಲ್ಲ ಒಂದು ಕಡೆ ಈ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಯುತ್ತೆ. ಹಾಗಾಗಿ ಪ್ರಯತ್ನ ಅನ್ನುವಂಥದ್ದನ್ನು ನೀವು ಮುಂದುವರಿಸ್ತಾನೆ ಇರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಗುರು ಹಿರಿಯರ ಮಾರ್ಗದರ್ಶನ, ಅವರ ಸಲಹೆ ಏನಾದರೂ ಇದ್ದರೆ ಅದನ್ನು ಪರಿಪಾಲನೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಏಕೆಂದರೆ ಅವರ ಅನುಭವದ ಮಾತು ನಿಮ್ಮನ್ನು ಒಂದು ಸಮಸ್ಯೆಯಿಂದ ಪಾರು ಮಾಡುತ್ತೆ ಈ ದಿನದಲ್ಲಿ. ಹಾಗೆ ಸ್ತ್ರೀಯರ ಆರೋಗ್ಯದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮನೆಯಲ್ಲಿ ಸ್ತ್ರೀಯರ ಬೇಕು ಬೇಡಗಳ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡಬೇಕು. ಆದ್ಯತೆ ಮೇರೆಗೆ ಅವರ ಕೆಲಸಗಳನ್ನು ಮಾಡಿಕೊಟ್ಬಿಡಿ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ, ಈ ದಿನದಲ್ಲಿ ಬೇರೆಯವರ ನೋವು ನಲಿವಿಗೆ ಸ್ಪಂದಿಸುವಂಥ ಸನ್ನಿವೇಶಗಳು ಬಹಳಷ್ಟು ಇರುತ್ತೆ. ಹಾಗಾಗಿ ಕಷ್ಟ ಅಂತ ಹೇಳಿ ಬಂದರೆ ಅವರನ್ನು ಚೆನ್ನಾಗಿ ಪುರಸ್ಕರಿಸ್ತೀರಿ, ಸಾಂತ್ವನದ ಮಾತುಗಳನ್ನು ಹೇಳ್ತೀರಿ, ಕೈಲಾದಂಥ ಸಹಾಯವನ್ನು ಮಾಡಿ ಕಳಿಸುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗಾಗಿನೇ ಈ ದಿನ ಕ್ಷಮಿಸುವಂಥ ಧಾರಾಳತನ ಬಹಳಷ್ಟು ಮಟ್ಟಿಗೆ ಇರುತ್ತೆ, ಲಿಬರಲ್ ಆಗಿರ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಬಹುಮುಖ ಪ್ರತಿಭೆಗೆ ಸೂಕ್ತ ಸ್ಥಾನಮಾನ ಸಿಕ್ಕುವಂಥದ್ದು. ಹಾಗೆ ನಿಮ್ಮ ಮಾತು ಕೂಡ ಕೆಲವರಲ್ಲಿ ಸಂತೃಪ್ತಿಯನ್ನು ತರುತ್ತೆ. ಹಾಗಾಗಿ ಆದರ್ಶ ವ್ಯಕ್ತಿ ಅಂತ ಹೇಳಿದ್ರೆ ಈ ದಿನ ನೀವು ಅನ್ನುವಂಥ ಒಂದು ರೀತಿಯಲ್ಲಿ ಜನ ಕಾಣಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಉತ್ತಮವಾದಂಥ ಬೆಳವಣಿಗೆ, ಒಳ್ಳೆಯ ಡೆವಲಪ್ಮೆಂಟ್ ಇದು. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಬಂಧು ಮಿತ್ರರ ಸಹಕಾರ ಎಂದಿನಂತೆ ನಿಮಗೆ ಸಿಕ್ಕತ್ತೆ. ನಿಮ್ಮ ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ಹಾಗಾಗಿ ನಿಮ್ಮನ್ನು ನೋಡಿದ್ರೆ, ನಿಮ್ಮ ಹೆಸರನ್ನು ಕೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಸ್ಕೊಡುವಂಥವ್ರು ಇದ್ದಾರೆ. ಹಾಗೆ ಈ ದಿನ ಉತ್ತಮ ನಾಯಕತ್ವದ ಗುಣ ಇದೆ, ಒಂದು ಲೀಡರ್ಶಿಪ್ ಕ್ವಾಲಿಟಿ ಚೆನ್ನಾಗಿದೆ. ಹಾಗಾಗಿನೇ ನಿಮ್ಮ ಕುಟುಂಬದಲ್ಲೋ ನಿಮ್ಮ ಸಮಾಜದಲ್ಲೋ ಅಥವಾ ನಿಮ್ಮ ಬಂಧುಗಳಲ್ಲಿ ಸ್ನೇಹಿತರ ಮಧ್ಯೆ ನಡೆಯುವಂಥ ಕೆಲವು ವಿದ್ಯಮಾನಗಳು, ಕೆಲವು ಚಟುವಟಿಕೆಗಳು, ಇದರಲ್ಲಿ ನೀವೇ ಲೀಡ್ ತೆಗೆದುಕೊಳ್ಳುವಂಥದ್ದು ಇದೆ. ಒಂದು ನಾಯಕನ ಸ್ಥಾನವನ್ನು ಈ ದಿನ ಆಕ್ರಮಿಸ್ಕೊಳ್ತೀರಿ. ಹಾಗಾಗಿನೇ ತುಂಬ ಚಟುವಟಿಕೆ ಇರುವಂಥದ್ದು, ತುಂಬ ಎನರ್ಜೆಟಿಕ್ ಆಗಿರುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನ ನಿಮ್ಮ ಪ್ರಯತ್ನವನ್ನು ಯಾರು ಅವಹೇಳನ ಮಾಡ್ತಾರೆ ಅವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನಿಮ್ಮ ಒಂದು ಅಜೆಂಡಾ ಸರಿ ಇದೆ, ನೀವು ನಡೀತಾ ಇರುವಂಥ ದಾರಿ ಸರಿ ಇದೆ. ಆದರೆ ಕೆಲವರು ಅದರಲ್ಲಿ ದೋಷವನ್ನು ಹುಡುಕುವಂಥವರು, ಸ್ವಲ್ಪ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇರುವಂಥವ್ರು, ಅಂಥವರನ್ನು ದೂರ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಇಂಟೆಲಿಜೆನ್ಸ್ ಏನಿದೆ, ಇದು ನಿಮ್ಮನ್ನು ಒಂದು ಸಮಸ್ಯೆಯಿಂದ ಪಾರು ಮಾಡುತ್ತೆ. ಹಾಗಾಗಿನೇ ನೀವು ಸಮಯ ಪ್ರಜ್ಞೆ, ಸಮಯೋಚಿತವಾದಂಥ ಒಂದು ಆ್ಯಕ್ಷನ್ನಿಂದ ಈ ದಿನ ಬಂದು ಒದಗುವಂಥ ಒಂದು ಮಹಾ ಸಮಸ್ಯೆಯನ್ನು ದೂರ ಮಾಡಿಕೊಳ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಕಾಣುವಂಥ ದಿನ. ಹಾಗೆ ರಾಜಕೀಯ ವ್ಯಕ್ತಿಗಳಿಗೆ ಈ ದಿನ ಬಹಳ ಚೆನ್ನಾಗಿದೆ. ಒಂದು ಸಭೆ ಸಮಾರಂಭದಲ್ಲಿ ಭಾಗವಹಿಸ್ತೀರಿ. ನಿಮ್ಮ ಮಾತು, ನಿಮ್ಮ ಒಂದು ಭರವಸೆಯ ಮಾತು ಕೆಲವರಿಗೆ ವಿಶೇಷ ಆಸಕ್ತಿಯನ್ನು ಉಂಟು ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಮನೆಗೆ ಬೇಕಾದಂಥ ಕೆಲವು ಮೌಲ್ಯದ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಇದೆ. ಒಟ್ಟಾರೆ ಮನೆಗೆ, ಕುಟುಂಬಕ್ಕೆ ಬಹಳ ಅಚ್ಚುಮೆಚ್ಚಿನ ಕೆಲಸವನ್ನು ಮಾಡುವಂಥವ್ರು ನೀವು. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಒಂದು ಸಮೃದ್ಧಿ, ನಿಮ್ಮ ವಿಕಾಸ ನಿಮ್ಮ ಕಣ್ಣೆದುರಿಗೆ ಒಂದು ಅಪ್ವರ್ಡ್ ಮೊಬಿಲಿಟಿಯಲ್ಲಿ ಇರುವಂಥದ್ದು ಬಹಳ ಉತ್ಕೃಷ್ಟವಾಗಿದೆ. ಸಂತೋಷ ಇದೆ, ಆನಂದ ಇದೆ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ಮನರಂಜನೆಗೆ ಅಥವಾ ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ ವಿಚಾರಗಳಿಗೆ ಸ್ವಲ್ಪ ಪ್ರಯಾಣ ಮಾಡಬೇಕಾದಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಈ ಪ್ರಯಾಣ, ದೂರದ ಪ್ರಯಾಣ, ಅದರಲ್ಲೂ ನೀವೇ ವಾಹನವನ್ನು ಓಡಿಸುವಂಥ ಒಂದು ಪ್ರಯಾಣ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ.
ಹಾಗೆ ಈ ದಿನದಲ್ಲಿ ಮಕ್ಕಳ ಬಗ್ಗೆ ಒಂದು ವಿಶೇಷ ವಾರ್ತೆಯನ್ನು ಕೇಳ್ತೀರಿ, ಶುಭ ಸುದ್ದಿ ಅದು. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಒಂದು ವಿವಾಹ, ಮಕ್ಕಳ ಉದ್ಯೋಗ, ಅವರ ಆರೋಗ್ಯ, ಅವರ ಒಂದು ವಿದೇಶ ಪ್ರವಾಸ ಇತ್ಯಾದಿ ವಿಚಾರ ಏನಿದೆ, ಅಥವಾ ಆಯಾ ಕ್ಷೇತ್ರಗಳಲ್ಲಿ ನಿಮ್ಮ ಮಕ್ಕಳು ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದಂಥ ಒಂದು ಸುದ್ದಿಯನ್ನು ಕೇಳೋ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗಾಗಿನೇ ಈ ದಿನ ತುಂಬ ಸಂತೋಷದ ದಿನ. ಹಾಗೆ ಈ ದಿನದಲ್ಲಿ ಸಹೋದರರ ಜೊತೆ ಒಂದು ರೀತಿಯಲ್ಲಿ ಸಾಮರಸ್ಯವನ್ನು ಉಂಟು ಮಾಡಿಕೊಳ್ತೀರಿ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳ್ಳೆ ತಿಳುವಳಿಕೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳು, ಹಣಕಾಸಿನ ವಿಚಾರ, ಲೇವಾದೇವಿ ವ್ಯವಹಾರ, ರಿಯಲ್ ಎಸ್ಟೇಟ್ನಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು, ಇದರಲ್ಲಿ ತೃಪ್ತಿಯನ್ನು ಕಾಣುವಂಥ ದಿನ. ಹಾಗಾಗಿ ನಿಮ್ಮ ಪ್ರಯತ್ನಗಳನ್ನು ನೀವು ಮುಂದುವರಿಸ್ತಾ ಇರಿ, ಒಳ್ಳೆಯ ಫಲಿತಾಂಶ ಅನ್ನುವಂಥದ್ದು ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಈ ಸ್ಥಿರಾಸ್ತಿಯ ಖರೀದಿ ಪ್ರಯತ್ನಗಳೇನಾದರೂ ಇದ್ದರೆ ಆದಷ್ಟು ಅದನ್ನು ಮುಂದಕ್ಕೆ ಹಾಕಿ. ಈ ದಿನ ಅದಕ್ಕೆ ಅತ್ಯುತ್ತಮವಾದಂಥ ಸಮಯ ಇಲ್ಲ. ಹಾಗಾಗಿನೇ ನೀವು ಸ್ವಂತದ ಆಸ್ತಿಯನ್ನು ಹೊಂದಬೇಕು. ಅದು ಜಮೀನಾಗಲಿ, ವಾಹನ ಆಗಲಿ, ಒಡವೆಗಳಾಗಲಿ ಯಾವುದೇ ಇದ್ದರೂ ಕೂಡ ಅದನ್ನು 1-2 ದಿನ ಮುಂದಕ್ಕೆ ಹಾಕಿ ಅದರಂತೆ ನೀವು ಪ್ರಕ್ರಿಯೆಯಲ್ಲಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಬಹಳ ವಿಶೇಷವಾಗಿ ಯಾವುದೇ ಒಂದು ಕಾರ್ಯ ಕೈಗೂಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಕುನಗಳು ಕೂಡ ಹೇಳುತ್ತೆ. ನಿಮ್ಮ 6th ಸೆನ್ಸ್ ಕೂಡ ನಿಮಗೆ ವಿಚಾರಗಳನ್ನು ತಿಳಿಸುವಂಥದ್ದು. ಹಾಗಾಗಿ ಕಾರ್ಯ ಸಂಪದಂ ನಿಮಿತ್ತಾನಿ ಸೂಚಯಂತಿ ಅಂತ ಹೇಳುವಂಥ ಚಾಣಕ್ಯನ ಮಾತು ಎಲ್ಲೋ ಒಂದು ಕಡೆ ಒಳ್ಳೆಯ ಕೆಲಸ ಆಗ್ತಾ ಇದೆ ಅಥವಾ ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ಇಂಟ್ಯೂಷನ್ ನಿಮಗೆ ಆಗುವಂಥದ್ದು ಇದೆ. ಹಾಗಾಗಿ ಅದರ ಮೇಲೆ ನಂಬಿಕೆ ಇಡಿ, ಭರವಸೆ ಇಡಿ, ಭಗವಂತನನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಅದರೊಂದು ಕೆಲಸಗಳನ್ನು ಬಹಳ ವಿಶೇಷವಾಗಿ ಆ ನಿಂತ ಕಾಲಗಳಿಗೆಯಲ್ಲೇ ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಮನಸ್ಸನ್ನು ಸದಾ ಸನ್ನದ್ಧವಾಗಿ ಇಟ್ಕೊಂಡಿರಿ. ಯಾರಿಂದ ನಿಮಗೆ ಸಹಕಾರ ಸಿಕ್ಕತ್ತೆ, ಬಂಧುಗಳ್ಯಾರು, ಮಿತ್ರರ್ಯಾರು ಅನ್ನುವಂಥ ಲೆಕ್ಕಾಚಾರವನ್ನು ದಿನದ ಆರಂಭದಲ್ಲೇ ನೀವು ಮಾಡಿಟ್ಕೊಳ್ಬೇಕಾಗತ್ತೆ. ಹಾಗೆ ತ್ವರಿತಸ್ಯ ನಕ್ಷತ್ರ ಪರೀಕ್ಷಾ ಅಂತ ಹೇಳುವಂಥದ್ದಿದೆ. ಅಂದರೆ ತುಂಬ ಅವಸರದಲ್ಲಿ ಮಾಡಬೇಕಾಗಿರುವಂಥ ಕೆಲಸ, ತುಂಬ ಎಮರ್ಜೆನ್ಸಿಯಲ್ಲಿ ಮಾಡಬೇಕಾಗಿರುವಂಥ ಕೆಲಸ. ಹಾಗಾಗಿ ಇಂಥ ಆಪತ್ಕಾಲದಲ್ಲಿ ಕಾರ್ಯ ಕೈಗೊಳ್ಳಬೇಕಾದಂಥ ಸಂದರ್ಭದಲ್ಲಿ ನಾವು ದಿನಶುದ್ಧಿಯನ್ನು, ವಾರಶುದ್ಧಿಯನ್ನು, ತಾರಾಬಲವನ್ನು, ರಾಶಿ ಫಲಾದಿ ಇತ್ಯಾದಿಗಳನ್ನು ಪರೀಕ್ಷೆ ಮಾಡಬಾರದು ಅನ್ನುವಂಥದ್ದನ್ನು ಧರ್ಮಶಾಸ್ತ್ರ ಹೇಳುತ್ತೆ. ಅಂಥ ಒಂದು ಪರಿಸ್ಥಿತಿ ಈ ದಿನ ಬರುತ್ತೆ. ಹಾಗಾಗಿ ಹಿಂದೆ ಮುಂದೆ ನೋಡದೆ ಏಕಾಏಕಿ ಕೆಲವೊಂದು ಕೆಲಸಗಳಿಗೆ ಕೈ ಹಾಕಬೇಕಾಗತ್ತೆ. ಯಾರ ಅಪ್ಪಣೆಯನ್ನು ಪಡ್ಕೊಳ್ಳೋಷ್ಟು ಸಮಯ ಇಲ್ಲ, ಯಾರಿಗಾದರೂ ವಿಚಾರ ತಿಳಿಸೋಣ ಅನ್ನುವಷ್ಟು ವ್ಯವಧಾನ ಕೂಡ ಇರಲ್ಲ. ಅಂಥ ಒಂದು ಒತ್ತಡದಲ್ಲಿ ಈ ದಿನ ಕೆಲಸವನ್ನು ಮುಗಿಸ್ತೀರಿ, ಮುಂದುವರಿಸ್ತೀರಿ. ಹಾಗಾಗಿ ಈ ದಿನ ನಿಮಗೆ ಉತ್ತಮವಾದಂಥ ಒಂದು ಸ್ಥಾನಮಾನ ಇದರಿಂದ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ದುರಾದೃಷ್ಟವಶಾತ್ ನಿಮ್ಮ ಒಂದು ಪ್ರಗತಿಗೆ ಹೊಟ್ಟೆ ಉರಿ ಪಡುವಂಥವರು ಅಥವಾ ನಿಮ್ಮ ಬಗ್ಗೆ ದ್ವೇಷ ಸಾಧಿಸುವಂಥವರ ಸಂಖ್ಯೆ ಈ ದಿನ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಬ್ಬರಿದ್ದವರು 4 ಜನ ಆಗ್ತಾರೆ. ಹಾಗಾಗಿ ಈ ದಿನದಲ್ಲಿ ಅಂಥ ವ್ಯಕ್ತಿಗಳ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು. ಹಾಗೆ ಅಂಥವರ ಜೊತೆಯಲ್ಲಿ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡುವಂಥದ್ದಾಗಲಿ ಅಥವಾ ನಿಮ್ಮ ಒಂದು ಶ್ರಮದ ಒಂದು ಫಲದ ಗುಟ್ಟನ್ನು ಹೇಳ್ಕೊಳ್ಳುವಂಥದ್ದಾಗಲಿ, ನಿಮ್ಮ ಮುಂದಿನ ಯೋಜನೆಗಳನ್ನು ಡಿಸ್ಕ್ಲೋಸ್ ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಏನೇ ಮಾಡಿದ್ರೂ ನಿಮ್ಮ ಬಗ್ಗೆ ಅವರಿಗೆ ಒಂದು ರೀತಿಯಲ್ಲಿ ಅಪಹಾಸ್ಯ, ಹೊಟ್ಟೆ ಉರಿ, ಆದಷ್ಟು ಇಂಥದ್ದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಸ್ವಲ್ಪ ಮೃದು ಧೋರಣೆ ಇರಲಿ, ಹೊಂದಾಣಿಕೆ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ. ಅದರಲ್ಲೂ ಕೆಲಸ ಕಾರ್ಯಗಳು ಬಹಳ ಬೇಗ ಉಂಟಾಗುವಂಥದ್ದು, ಯಾವುದೇ ರೀತಿಯ ವಿವಾದಗಳು ಇರಲ್ಲ, ಕಿರಿಕಿರಿಗಳಿರಲ್ಲ, ಬಹಳ ಸ್ವತಂತ್ರವಾಗಿ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ಹಾಗೆ ಹಳೆಯದಾದಂತಹ ಸಮಸ್ಯೆಗಳಿದ್ದರೆ ಅದು ಬಹಳ ಬೇಗ ಬಗೆಹರಿಯುತ್ತೆ. ಹಾಗಾಗಿ ಅಂತಹ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅನ್ನುವಂಥ ನಿಟ್ಟಿನಲ್ಲೇ ನಿಮ್ಮ ಪ್ರಯಾಣ ಇರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಬಂಧುಗಳಿಂದ, ಮಿತ್ರರಿಂದ ವಿಶೇಷ ಆಹ್ವಾನಗಳು ಕೂಡ ಬರುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ, ನಿಮ್ಮ ಒಂದು ವಿಚಾರಗಳು, ಚಟುವಟಿಕೆಗಳು ಇದರ ಕಡೆ ತುಂಬ ಗಮನ ಇದೆ.
ಹಾಗಾಗಿನೇ ಈ ದಿನ ತುಂಬ ಆರೋಗ್ಯಯುತವಾಗಿರುವಂಥದ್ದು. ಕೆಲವೊಂದು ಕೆಲಸ ಕಾರ್ಯಗಳನ್ನು ಬಹಳ ಉತ್ಸಾಹದಿಂದ ಪಾಲ್ಗೊಂಡು ಮಾಡುವಂಥದ್ದು ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ಸ್ನೇಹಿತರ ಜೊತೆಯಲ್ಲಿ ಯಾವುದೇ ರೀತಿಯ ಅನಿರೀಕ್ಷಿತವಾದಂಥ ಭಿನ್ನಾಭಿಪ್ರಾಯಗಳಿದ್ದರೆ ಅದು ಕೂಡ ಬಗೆಹರಿಯುತ್ತೆ. ಒಟ್ಟಾರೆ ನೀವು ಮಾಡುವಂಥ ಪ್ರಯತ್ನಗಳಲ್ಲಿ ನಿಮಗೆ 100ಕ್ಕೆ 100ರಷ್ಟು ಶುಭ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ವ್ಯವಹಾರಗಳು ಸಾಮಾನ್ಯವಾಗಿ ನಡೆಯುವಂಥದ್ದು. ಇದು ಮನಸ್ಸಿಗೆ ಹೆಚ್ಚು ಉತ್ಸಾಹವನ್ನು ತರುವಂಥ ಸನ್ನಿವೇಶಗಳಿದೆ. ಹಾಗಾಗಿ ಈ ದಿನ ಏನೇ ಸಂಭವಿಸಿದ್ರೂ ಕೂಡ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನುವಂಥ ಒಂದು ಪರಿಭಾವನೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಸೋಮಾರಿತನ ಇಲ್ಲ, ಮೈಗಳ್ಳತನ ಇಲ್ಲ, ಆಸಕ್ತಿ ಅನ್ನುವಂಥದ್ದು ಬಹಳ ಚೆನ್ನಾಗಿರುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ವಿಶೇಷವಾದ ಚಟುವಟಿಕೆಗಳ ಮೂಲಕ ಮಾಡುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ತುಂಬ ಅನುಕೂಲತೆಗಳಿರುತ್ತೆ. ಅದನ್ನು ಬಳಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಶೇಷವಾಗಿ ಶಿವನ ದರ್ಶನವನ್ನು ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಸಾಮರಸ್ಯದ ಕೊರತೆ ಇದೆ. ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಕಷ್ಟವಾಗ್ತಾ ಇದೆ ಅನ್ನುವಂಥ ಭಾವನೆ ಬರ್ತಾ ಇದೆ. ಹಾಗಾಗಿನೇ ಈ ದಿನ ಕೆಲವು ಕೆಲಸ ಕಾರ್ಯಗಳು ಪೆಂಡಿಂಗ್ ಆಗಿರುವಂಥದ್ದು, ಯಾವುದೂ ಪೂರ್ಣ ಆಗಿಲ್ಲ, ಅಪೂರ್ಣವಾಗಿರುವಂಥ ಕೆಲಸಗಳಿದೆ. ಹಾಗೆ ಈ ದಿನದಲ್ಲಿ ಪ್ರೀತಿಗೆ ಚಂದ್ರಕಾರಕ, ಪ್ರೇಮಕ್ಕೆ ಶುಕ್ರಕಾರಕ, ಈ ಎರಡರ ಯೋಗ ನಿಮಗೆ ವಿಶೇಷವಾಗಿದೆ. ಹಾಗಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅದ್ಭುತವಾದಂಥ ಯಶಸ್ಸಿದೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಕೂಡ ಈ ದಿನ ನಿಮ್ಮ ಕೆಲಸಗಳಿಗೆ ಒತ್ತಾಸೆಯಾಗಿ ನಿಂತಿದ್ದಾರೆ. ಹಾಗೆ ಅವರ ಒಂದು ಬೇಕು ಬೇಡಗಳ ಬಗ್ಗೆ ಕೂಡ ನೀವು ನಿಸ್ವಾರ್ಥವಾಗಿ ಈ ದಿನ ಸೇವೆಯನ್ನು ಮಾಡಬೇಕಾಗತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ. ಇದರಿಂದ ತಾಳ್ಮೆಯನ್ನು ಕಳ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ನೆರೆಹೊರೆಯವರು ಈ ದಿನ ನಿಮಗೆ ನೀಡುವಂಥ ಕೆಲವು ಸಹಕಾರ ಮನೋಭಾವ ಏನಿದೆ, ಇದು ನಿಮಗೆ ಉತ್ತಮವಾದಂಥ ಒಂದು ಪಾಸಿಟಿವ್ ರಿಸಲ್ಟನ್ನು ತರುತ್ತೆ. ಇನ್ನು ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡುವಂಥದ್ದು, ಅವರ ಒಂದು ಗೆಳೆತನವನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಜೊತೆಗೆ ಹೊಸ ವಾಹನ ಆಗಲಿ, ಹೊಸ ಒಡವೆಗಳನ್ನಾಗಲಿ ಖರೀದಿ ಮಾಡುವಂಥ ಯೋಗ ಈ ಸಂದರ್ಭದಲ್ಲಿದೆ ನಿಮಗೆ. ಹಾಗೆ ಈ ದಿನ ದೈವಿಕ ಚಿಂತನೆಗಳು ಕೂಡ ಜಾಸ್ತಿ ಆಗುವಂಥದ್ದು ಇದೆ. ಹಾಗಾಗಿ ಭಗವಂತನ ಸೇವೆ, ಆರಾಧನೆ, ಜಪ, ತಪ ಇತ್ಯಾದಿಗಳಲ್ಲಿ ತುಂಬ ಆಸಕ್ತಿ ಇರುವಂಥ ದಿನ. ಹಾಗೆ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಅದರಲ್ಲೂ ಕೆಲವು ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ಶತ್ರುಗಳಿರಲಿ, ಕೆಲಸ ಕಾರ್ಯಗಳು ಆರಂಭಿಕ ಅಡೆತಡೆಗಳಿಂದ ಕೂಡಿರಲಿ, ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗಾಗಿನೇ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಸಂದರ್ಭ ಇದೆ. ಇನ್ನು ನಿಮಗೆ ತಾರ್ಕಿಕವಾದಂಥ ಬುದ್ಧಿಶಕ್ತಿ ಇದೆ, ಲ್ಯಾಟ್ರಲ್ ಥಿಂಕಿಂಗ್ ಅನ್ನುವಂಥದ್ದು ಇದೆ. ಆದರೆ ಎಲ್ಲವನ್ನೂ ಕೂಡ ಲಾಜಿಕಲ್ಲಾಗೇ ನೀವು ನೋಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಬೇರೆಯವರಿಗಾಗಿ ಒಳ್ಳೆಯ ಪ್ರಯತ್ನಗಳನ್ನು ಮಾಡುವಂಥದ್ದು, ಹಾಗೆ ಬೇರೆಯವರ ನೋವಿಗೆ ನಲಿವಿಗೆ ಸ್ಪಂದಿಸುವಂಥ ವ್ಯಕ್ತಿ ನೀವಾಗಿರ್ತೀರಿ. ಇದು ಕೂಡ ಈ ದಿನ ಸ್ವಲ್ಪ ನಷ್ಟಕ್ಕೆ ಕಾರಣವಾಗುತ್ತೆ. ಕಷ್ಟ ಅಂತ ಹೇಳಿ ಬಂದರೆ ಅವರಿಗೆ ಹಣದ ಸಹಾಯವನ್ನು ಮಾಡ್ತೀರಿ. ಒಬ್ಬರಿಗೆ ಕೊಟ್ಟಿದ್ದು ಮತ್ತೊಬ್ಬರಿಗೆ ಗೊತ್ತಾಗಬಾರ್ದು. ಆ ರೀತಿಯಲ್ಲಿ ಈ ದಿನ ಅಂಥ ವಿಚಾರವನ್ನು ನೀವು ಮ್ಯಾನೇಜ್ ಮಾಡುವಂಥದ್ದು ಕೂಡ ಇದೆ. ಹಾಗೆ ಉದ್ಯೋಗಿಗಳಿಗೆ ಬಡ್ತಿ ಹೆಚ್ಚಾಗುವಂಥದ್ದು, ಇನ್ನು ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ಈ ದಿನ ಎಲ್ಲೋ ಒಂದು ಕಡೆ ಪಾಸಿಟಿವ್ ರಿಸಲ್ಟ್ ಅನ್ನುವಂಥದ್ದು ಬರುತ್ತೆ. ಹಾಗಾಗಿನೇ ಈ ಅಸ್ತವ್ಯಸ್ತವಾಗಿರುವಂಥ ವಾತಾವರಣವನ್ನು ನೀವು ತಿಳಿಗೊಳಿಸುವಂಥದ್ದು, ಅದನ್ನು ಆದಷ್ಟು ಶಿಸ್ತುಬದ್ಧವಾಗಿ ಇಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. ನಿಮ್ಮ ಮನೆಯಲ್ಲಿ ನಡೆಯುವಂಥ ಕೆಲವು ಶುಭ ಕಾರ್ಯಗಳ ಬಗ್ಗೆ ಈ ದಿನ ನಿಮ್ಮ ಜವಾಬ್ದಾರಿಯುತವಾದಂಥ ಹೇಳಿಕೆ, ನಿಮ್ಮ ಸಹಕಾರ ಬಹಳ ಮುಖ್ಯವಾಗುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಅಂಥ ಒಂದು ಕುಟುಂಬಕ್ಕೆ ನಡೆಯುವಂಥ ಶುಭ ಕಾರ್ಯಗಳ ಬಗ್ಗೆ ಹೆಚ್ಚು ಮುತುವರ್ಜಿಯಿಂದ ಇರ್ತೀರಿ. ಹೆಚ್ಚು ಕಾಳಜಿ ಅನ್ನುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮಗೆ ಮನಃಶಾಂತಿ ಅನ್ನುವಂಥದ್ದು ಬಹಳ ವಿಶೇಷ ರೀತಿಯಲ್ಲಿ ಒದಗಿ ಬರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಕೆಲವೊಂದು ವಿಚಾರಗಳಲ್ಲಿ ಮಿಶ್ರ ಫಲಗಳಿರುತ್ತೆ. ಆದರೂ ಕೂಡ ಎಡೆ ಬಿಡದೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಇದೆ. ಹಾಗೆ ನಿಮಗೆ ಈ ಹಿಂದೆ ಆಗಿರುವಂಥ ಅವಮಾನ ಅಪಮಾನ ಇವೆಲ್ಲವೂ ಕೂಡ ನಿಮ್ಮಲ್ಲಿ ಒಂದು ಸಹಜತೆಯನ್ನು ವೃದ್ಧಿಸಿದೆ. ಒಂದು ರೀತಿಯಲ್ಲಿ ಅನುಭವ ಪಕ್ವವಾಗಿರುವಂಥ ಸಂದರ್ಭ. ಹಾಗಾಗಿನೇ ಕೆಲವೊಂದು ಹಣಕಾಸಿನ ವಿಚಾರದಲ್ಲೂ ಕೂಡ ಈ ಹಿಂದೆ ಆಗಿರುವಂಥ ಅನುಭವದ ಆಧಾರದ ಮೇಲೆ ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಪ್ರಯತ್ನಗಳು ಇರುತ್ತೆ. ಪ್ರಯತ್ನಗಳೇನೋ ಇರುತ್ತೆ, ಆದರೆ ಈ ಮಾತನ್ನು ಬದಲಾಯಿಸುವಂಥ ಸ್ನೇಹಿತರೋ ಬಂಧುಗಳೋ ನಿಮ್ಮ ಜೊತೆಯಲ್ಲಿದ್ದಾರೆ. ಅದರಲ್ಲೂ ಅವರು ಈ ಚೆಮೆಲಿಯನ್ ರೀತಿಯಲ್ಲಿ, ಅಂದರೆ ಊಸರವಳ್ಳಿ ರೀತಿಯಲ್ಲಿ ಬಣ್ಣವನ್ನು ಬದಲಾವಣೆ ಮಾಡುವಂಥವರು. ಇಲ್ಲಿ ಕೃಮಯೋಪಿ ಕದಾಚಿತ್ ರೂಪಾಂತರಾಣಿ ಕುರುವಂತಿ ಅಂತ ಹೇಳುವಂಥದ್ದು. ಅಂದರೆ ಕ್ರಿಮಿಕೀಟಗಳು ಕೂಡ ಒಮ್ಮೊಮ್ಮೆ ತಮ್ಮ ರೂಪಗಳನ್ನು ಬದಲಾವಣೆ ಮಾಡಿಕೊಳ್ಳುತ್ತೆ. ಹಾಗಾಗಿ ಬಹಳ ವಿಚಿತ್ರವಾಗಿ ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುವಂಥ ಕೆಲವು ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿ ಅಂಥ ಗೋಸಂಬಿಯಂತಹ ವ್ಯಕ್ತಿಗಳು, ಬಣ್ಣ ಬದಲಿಸುವಂಥ ವ್ಯಕ್ತಿಗಳು, ಮಾತಿನ ಬದಲಿಸುವಂಥ ವ್ಯಕ್ತಿಗಳು, ಇವರನ್ನು ನೀವು ನಂಬಿ ಯಾವುದೇ ವ್ಯವಹಾರಗಳನ್ನು ಮಾಡಬೇಡಿ ಈ ದಿನ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ನಂಬಿಕೆ ಬಹಳ ಮುಖ್ಯ. ಅಂಥವರಿಂದ ಮಾತ್ರ ಈ ದಿನ ನಿಮಗೇನಾದರೂ ಅನಾನುಕೂಲತೆಗಳು ಉಂಟಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಸಮಾಜ ಸೇವಾ ಕಾರ್ಯದಲ್ಲಿ ಭಾಗವಹಿಸ್ತೀರಿ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಈ ದಿನ ತುಂಬ ಆಸಕ್ತಿ ಇರುತ್ತೆ. ಹಾಗೆ ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ದೂರದ ಪ್ರಯಾಣವನ್ನು ವರ್ಜ್ಯ ಮಾಡಿಬಿಡಿ. ಹಾಗೆ ಯಾವುದೇ ಹಣಕಾಸಿನ ವಿಚಾರಗಳಿಗೂ ಕೂಡ ಈ ದಿನ ದೊಡ್ಡ ಮಟ್ಟದಲ್ಲಿ ಕಮಿಟ್ಮೆಂಟ್ಗೆ ಹೋಗಬೇಡಿ. ಸಾಧಾರಣವಾಗಿ ಜೀವನ ಇರಲಿ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಇನ್ನು ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡುವಂಥದ್ದು ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಮನಸ್ಸಿಗೆ ತುಂಬ ಸಂತೋಷ ಇರುವಂಥ ದಿನ. ನಿಮ್ಮ ವ್ಯಾಪಾರ ವ್ಯವಹಾರ ಹಣಕಾಸಿನ ಚಟುವಟಿಕೆಗಳು ನಿಮಗೆ ತೃಪ್ತಿಯನ್ನು ತರುವಂಥ ದಿನ. ಹಾಗೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಈ ದಿನ ನಿಮ್ಮ ಹಿರಿಯರ ಒಂದು ಮಾತನ್ನು ಮೀರಲ್ಲ. ಅವರ ಅನುಭವದ ಮಾತುಗಳು ಈ ದಿನ ನಿಮಗೆ ದಾರಿದೀಪವಾಗಿರುತ್ತೆ. ಇನ್ನು ವಿಶ್ವಾಸದಿಂದ ಇರ್ತೀರಿ, ಬೇರೆಯವರನ್ನು ನಂಬಿಕೆಯಿಂದ ನೋಡ್ತೀರಿ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ತೀರಾ ಮೊನ್ನೆ ಪರಿಚಯ ಆದಂಥವರ ಜೊತೆಯಲ್ಲೂ ಕೂಡ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥ ಮನಸ್ಸಿರುತ್ತೆ. ಒಟ್ಟಾರೆ ನಿಮ್ಮ ಸ್ನೇಹಿತರಾಗಲಿ ಬಂಧುಗಳಾಗಲಿ ಈ ದಿನ ನಿಮಗೆ ಒಳ್ಳೆಯದನ್ನು ಶ್ರೇಯಸ್ಸನ್ನು ಬಯಸ್ತಾರೆ. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ಪ್ರಯಾಣಗಳು ಕೂಡ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಇನ್ನು ಹಠಾತ್ತಾಗಿ ಮಾಡುವಂತಹ ಕೆಲವು ತೀರ್ಮಾನಗಳಿದೆ. ಇದ್ದಕ್ಕಿದ್ದಾಗೆ ನೀವು ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕಾಗತ್ತೆ. ಅಂತಹ ಸಂದರ್ಭಗಳು ಕೂಡ ನಿಮ್ಮ ಗೌರವವನ್ನು ಕಾಪಾಡುತ್ತೆ. ಹಾಗೆ ಪ್ರಮುಖ ಕೆಲಸ ಕಾರ್ಯಗಳು ಮುಂದೂಡಲ್ಪಟ್ಟಿರುವಂಥ ವಿಚಾರಗಳು ಮನಸ್ಸಿಗೆ ಸ್ವಲ್ಪ ಬೇಸರ ಆಗ್ಬೋದು. ಯಾವುದೋ ಕಾರಣದಿಂದ ಕೆಲಸಗಳು ಪೆಂಡಿಂಗ್ ಆಗುತ್ತೆ. ಆದರೆ ಈ ದಿನ ಅಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿದ್ರೆ ಆ ಕೆಲಸಗಳು ಕೂಡ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ವೃತ್ತಿಪರವಾದಂಥ ಉದ್ಯೋಗಗಳು ಸ್ವಲ್ಪ ನಿಧಾನ ಆಗ್ಬೋದು. ಹಾಗಾಗಿ ಯಾವುದೇ ಒಂದು ವಿಚಾರವಾದರೂ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿತಾ ಇರಿ. ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ನೆರವು ಸಹಕಾರ ನಿಮಗೆ ವಿಶೇಷ ಬಲವನ್ನು ತರುತ್ತೆ. ಒಟ್ಟಾರೆ ನಿಮಗೆ ಸಂತೃಪ್ತಿಯ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ವಿಘ್ನ ವಿನಾಶಕನಾದಂಥ ಗಣಪತಿಯನ್ನು ಆರಾಧನೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.